ಹೆಲೋ ಫ್ರೆಂಡ್ಸ್, ನಮ್ಮ ಲಯಾಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 21 ಜುಲೈ 2020 ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಟಫ್ ನ್ಯೂ ಇ ಕಾಮರ್ಸ್ ರೂಲ್ಸ್ ಕಿಕ್ ಇನ್ ನೆಕ್ಸ್ಟ್ ವೀಕ್. ಈ ಆರ್ಟಿಕಲ್ ಕೆಳಗೆ ನಾವು ಏನು ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಇದೆ, ಅದ್ರ ಕೆಳಗೆ ಏನು ಹೊಸ ಇ ಕಾಮರ್ಸ್ ರೂಲ್ಸ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನಿಂದ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದ್ರ ಕೆಳಗೆ ಬರುವಂಥದ್ದು, ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ಎಕಾನಮಿ ಅದ್ರ ಕೆಳಗೆ ಸಬ್ ಟಾಪಿಕ್ ಇ ಕಾಮರ್ಸ್ ಇದ್ರ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಇದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ಅಲ್ಲಿ ನೀಡಲಾಗಿರುವಂಥ ಆರ್ಟಿಕಲ್. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ನಾವು ಇಲ್ಲಿವರೆಗೆ 1986 ಅಲ್ಲಿದ್ದಂತಹ ಗ್ರಾಹಕರ ಸಂರಕ್ಷಣಾ ಕಾಯ್ದೆನ ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೆ ಹೊಸ ನಿಬಂಧನೆಗಳನ್ನು ಹಾಕಿ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾ ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ನ ಜಾರಿ ಮಾಡ್ತಾ ಇದ್ದಾರೆ. ಯಾವುದೇ ಬಿಲ್ ಆ್ಯಕ್ಟ್ ಆಗಬೇಕು ಅಂತ ಅಂದರೆ ಅದು ಪಾರ್ಲಿಮೆಂಟಲ್ಲಿ ಇಂಟ್ರಡ್ಯೂಸ್ ಆಗಿ ನಂತರ ರಾಷ್ಟ್ರಪತಿಯವರ ಸಹಿ ಆದಮೇಲೆ ಅದು ಆ್ಯಕ್ಟ್ ಆಗುತ್ತೆ. ಹೀಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಿಲ್ ಏನಿದೆ 2019ನಲ್ಲಿ ಜುಲೈಯಲ್ಲಿ ರಾಜ್ಯಸಭೆಯಲ್ಲಿ ಇಂಟ್ರಡ್ಯೂಸ್ ಆಗಿತ್ತು. ನಂತರ ಆಗಸ್ಟ್ 2019ನಲ್ಲಿ ರಾಷ್ಟ್ರಪತಿಯವರ ಅಂಕಿತ ಆದ ನಂತರ ಅದು ಆ್ಯಕ್ಟ್ ಆಗಿ ಬದಲಾಯಿತು. ಈ ಹೊಸ ಕಾಯ್ದೆಯನ್ನು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಗ್ರಾಹಕ ವ್ಯವಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಜುಲೈ 20 ಅಂದರೆ ನಿನ್ನೆಯಿಂದ ದೇಶವ್ಯಾಪಿ ಜಾರಿ ಮಾಡ್ತಾ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ಗೆ ಹೋಲಿಸಿದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ನಲ್ಲಿ ಏನು ಹೊಸ ನಿಬಂಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈ ಹಿಂದೆ ಗ್ರಾಹಕರ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಅಂತಲೇ ಯಾವುದೇ ಪ್ರತ್ಯೇಕವಾದಂಥ ಸಂಸ್ಥೆ ಇರಲಿಲ್ಲ. ಆದರೆ ಈಗ ಗ್ರಾಹಕರ ಹಕ್ಕುಗಳನ್ನ ಸಂರಕ್ಷಣೆ ಮಾಡಬೇಕು, ಉತ್ತೇಜಿಸಬೇಕು ಹಾಗೂ ಬಲಪಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಹೊಸದಾಗಿ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂದರೆ ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಅಂತ ಹೊಸದಾಗಿ ರೂಪಿಸ್ತಾ ಇದ್ದಾರೆ. ಮುಂಚೆ ಗ್ರಾಹಕ ಎಲ್ಲಿ ಖರೀದಿ ಮಾಡಿರ್ತಿದ್ದ ಅಲ್ಲೇ ತನ್ನ ದೂರನ್ನು ಕೊಡಬೇಕಾಗ್ತಾ ಇತ್ತು. ಅಂದರೆ ಕಂಪ್ಲೇಂಟ್ ಕುಡ್ ಬಿ ಫೈಲ್ಡ್ ಇನ್ ಎ ಕನ್ಸ್ಯೂಮರ್ ಕೋರ್ಟ್ ವೇರ್ ದ ಸೆಲ್ಲರ್ಸ್ ಆಫೀಸ್ ಈಸ್ ಲೊಕೇಟೆಡ್. ಗ್ರಾಹಕ ತಾನೆಲ್ಲೋ ಹೋದಾಗ ಖರೀದಿ ಮಾಡಿ ಅಲ್ಲಿ ಏನಾದ್ರು ತೊಂದರೆ ಆಗಿದ್ರೆ ಅದರ ದೂರು ಕೊಡೋಕ್ಕೆ ಅವ್ನು ವಾಪಸ್ ಅಲ್ಲೇ ಹೋಗಬೇಕಾಗ್ತಾ ಇತ್ತು. ಈಗಿನ ಹೊಸ ಕಾಯ್ದೆಯಲ್ಲಿ ಅದನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಗ್ರಾಹಕ ಈಗ ತಾನೆಲ್ಲಿ ಆ್ಯಕ್ಚುಲಿ ವಾಸಿಸ್ತಾನೆ ಅಲ್ಲಿ ಕನ್ಸ್ಯೂಮರ್ ಫೋರ್ಮಲ್ಲಿ, ಅಲ್ಲಿಯ ಡಿಸ್ಟ್ರಿಕ್ಟ್ ಕಮಿಷನಲ್ಲಿ ಅವನು ತನ್ನ ದೂರನ್ನು ಕೊಡ್ಬೋದು. ಮುಂದಿನ ನಿಬಂಧನೆ ಪ್ರಾಡಕ್ಟ್ ಲಯಬಿಲಿಟಿಗೆ ಸಂಬಂಧಪಟ್ಟಿದ್ದು. ಅಂದರೆ ಉತ್ಪನ್ನ ಹೊಣೆಗಾರಿಕೆ. ಒಂದು ಉತ್ಪನ್ನನ ಖರೀದಿ ಮಾಡಿದ್ವಿ ಅಂತ ಅನ್ಕೊಳ್ಳೋಣ, ಅದರಲ್ಲಿ ಏನೋ ದೋಷ ಇದೆ, ಅದರಿಂದ ನಮಗೆ ಏನೋ ನಷ್ಟ ಆಗಿದೆ, ಅದರಿಂದ ನಂತರ ಹಾನಿ ಕೂಡ ಆಗಿದೆ. ಹಾಗೆ ಆದಂಥ ಹಾನಿ ಅಥವಾ ನಷ್ಟಕ್ಕೆ ಯಾರು ಹೊಣೆ? ಉದಾಹರಣೆಗೆ ನೀವೊಂದು ಪ್ರೆಷರ್ ಕುಕ್ಕರ್ನ ಖರೀದಿ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಆ ಪ್ರೆಷರ್ ಕುಕ್ಕರ್ ಏನಾದ್ರು ಸ್ಫೋಟ ಆಗಿ ನಿಮಗೆ ಏನೋ ಹಾನಿ ಆಯಿತು. ಹಾಗೆ ಹಾನಿ ಆದಾಗ ಮುಂಚೆ ಏನಾಗ್ತಾ ಇತ್ತು ಅಂದರೆ ನಿಮ್ಗೆ ಏನು ಕಾಂಪನ್ಸೇಷನ್ ಸಿಗ್ತಾ ಇತ್ತು, ಕೇವಲ ಆ ಪ್ರೆಷರ್ ಕುಕ್ಕರ್ನ ವ್ಯಾಲ್ಯೂ ಎಷ್ಟಿದೆ ಅಷ್ಟೇ ಆಗ್ತಾ ಇತ್ತು. ಅದಕ್ಕಿಂತ ಜಾಸ್ತಿ ಏನಾದ್ರು ನಿಮಗೆ ಹಾನಿ ಆಗಿದ್ರೆ ಅದ್ರ ಬಗ್ಗೆ ನೀವು ದೂರನ್ನು ಕನ್ಸ್ಯೂಮರ್ ಫೋರಮಲ್ಲೇ ಎಲ್ಲ ಸಿವಿಲ್ ಕೋರ್ಟಲ್ಲಿ ನೀಡಬೇಕಾಗ್ತಾ ಇತ್ತು. ಅದರಿಂದ ತುಂಬ ಡಿಲೇ ಆಗ್ತಾ ಇತ್ತು. ಹಾಗಾಗಿ ಅದನ್ನು ಬದಲಾಯಿಸೋಕ್ಕೋಸ್ಕರ ಉತ್ಪನ್ನ ಹೊಣೆಗಾರಿಕೆ ಬಗ್ಗೆ ಕೂಡ ವಿಶೇಷ ಕಾನೂನನ್ನು ಜಾರಿ ಮಾಡ್ತಾ ಇದ್ದಾರೆ ಈ ಹೊಸ ಕಾಯ್ದೆಯ ಕೆಳಗೆ. ಉತ್ಪನ್ನದಲ್ಲಿ ಯಾವುದೋ ಒಂದು ದೋಷ ಅಥವಾ ಸೇವೆಯಲ್ಲಿ ಏನೋ ಒಂದು ಕೊರತೆ, ಇದರಿಂದ ಏನಾದ್ರು ನಷ್ಟ ಅಥವಾ ಹಾನಿ ಆದರೆ ಅದನ್ನು ಸರಿದೂಗಿಸೋ ಅಂಥ ಜವಾಬ್ದಾರಿ ಉತ್ಪಾದಕ ಅಥವಾ ಉತ್ಪನ್ನ ಸೇವಾ ಪೂರೈಕೆದಾರ ಅಥವಾ ಉತ್ಪನ್ನ ಮಾರಾಟಗಾರ ಇವ್ರುಗಳದ್ದಾಗಿರುತ್ತೆ. ಗ್ರಾಹಕ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರತ್ಯೇಕವಾದಂಥ ಡಿಸ್ಟ್ರಿಕ್ಟ್ ಕಮಿಷನ್, ಸ್ಟೇಟ್ ಕಮಿಷನ್ ಹಾಗೂ ನ್ಯಾಷನಲ್ ಕಮಿಷನ್ ಇದೆ. ಗ್ರಾಹಕ ಯಾವ ಉತ್ಪನ್ನ ಅಥವಾ ಸೇವೆಗೆ ಸಂಬಂಧಿಸಿದಂತೆ ದೂರನ್ನು ಕೊಡ್ತಾ ಇದ್ದಾನೆ, ಅದರ ಮೌಲ್ಯ ಎಷ್ಟು ಅಥವಾ ಏನು ಪರಿಹಾರನ ಕೇಳ್ತಾ ಇದ್ದಾನೆ, ಅದರ ಹಣ ಏನಿದೆ ಅದರ ಮೇಲೆ ಡಿಸ್ಟ್ರಿಕ್ಟ್ ಕಮಿಷನ್, ಸ್ಟೇಟ್ ಕಮಿಷನ್ ಅಥವಾ ನ್ಯಾಷನಲ್ ಕಮಿಷನ್ಗೆ ಆ ದೂರು ಹೋಗುತ್ತೆ. ಪ್ರತಿ ಕಮಿಷನಲ್ಲೂ ಈ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಲಿಮಿಟ್ನ ಕೊಡಲಾಗಿದೆ. ಈ ಹಿಂದಿನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ಅಲ್ಲಿ ಆ ಹಣನ ಡಿಸ್ಟ್ರಿಕ್ಟ್ ಕಮಿಷನಲ್ಲಿ 20 ಲ್ಯಾಕಿಗೆ ಲಿಮಿಟ್ ಮಾಡಲಾಗಿತ್ತು. ಸ್ಟೇಟ್ ಕಮಿಷನಲ್ಲಿ 1 ಕೋಟಿಗೆ ಹಾಗೂ ನ್ಯಾಷನಲ್ ಕಮಿಷನಲ್ಲಿ 1 ಕೋಟಿ ನಂತರದ ಕಂಪ್ಲೇಂಟ್ ಕೇಸಸ್ನ ತಗೊಳ್ಬೇಕಾಗ್ತಾ ಇತ್ತು. ಈಗ ಬಂದಿರುವ ಹೊಸ ಕಾಯ್ದೆಯಲ್ಲಿ ಈ ಹಣದ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿದ್ದಾರೆ. ಈ ಜಿಲ್ಲೆ ಮಟ್ಟದ ಡಿಸ್ಟ್ರಿಕ್ಟ್ ಕಮಿಷನಲ್ಲಿ 1 ಕೋಟಿಗೆ ಈ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿದ್ದಾರೆ. ಸ್ಟೇಟ್ ಕಮಿಷನಲ್ಲಿ 1 ಕೋಟಿ ಹಾಗೂ 10 ಕೋಟಿ ಮಧ್ಯದ ಹಣದ ವ್ಯಾಪ್ತಿಯನ್ನು ಮಾಡಿದ್ದಾರೆ.
ಹಾಗೆ ರಾಷ್ಟ್ರ ಮಟ್ಟದಲ್ಲಿರುವ ನ್ಯಾಷನಲ್ ಕಮಿಷನ್ನ ಹಣದ ವ್ಯಾಪ್ತಿನ 10 ಕೋಟಿಗಿಂತ ಜಾಸ್ತಿ ಮೌಲ್ಯ ಇರೋವಂಥ ಅಥವಾ ಪರಿಹಾರ ಧನ ಇರೋವಂಥ ಕೇಸಸ್ನ ಮಾಡಿದ್ದಾರೆ. ಮುಂದಿನ ನಿಬಂಧನೆ ಇ ಕಾಮರ್ಸ್ಗೆ ಸಂಬಂಧಿತವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಆನ್ಲೈನ್ ಮಾರಾಟ ವ್ಯಾಪಾರ ತುಂಬ ಹೆಚ್ಚಾಗಿದೆ. ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಕೆಳಗೆ ಇದ್ರ ಬಗ್ಗೆ ಯಾವುದೇ ನಿಬಂಧನೆಗಳಿಲ್ಲ. ಹೊಸ ಕಾಯ್ದೆಯಲ್ಲಿ ಇದನ್ನೆಲ್ಲ ಅಳವಡಿಸಲಾಗಿದೆ. ಇದರಿಂದಾಗಿ ಗ್ರಾಹಕ ಅನ್ನೋ ಡೆಫಿನೇಷನ್ನೇ ವಿಸ್ತಾರ ಆಗಿದೆ. ಅಂದರೆ ನೇರ ಮಾರಾಟದಲ್ಲಿ ಖರೀದಿ ಮಾಡಿರೋದಷ್ಟೇ ಅಲ್ಲ, ಆನ್ಲೈನ್ ಟೆಲಿಮಾರ್ಕೆಟಿಂಗ್ ಇದರಲ್ಲಿ ವ್ಯಾಪಾರ ಮಾಡಿ ಖರೀದಿ ಮಾಡಿರೋರು ಇರ್ತಾರಲ್ಲ, ಅವ್ರನ್ನೂ ಕೂಡ ಇಲ್ಲಿ ಗ್ರಾಹಕರು ಅಂತ ಹೊಸ ಕಾಯ್ದೆಯ ಕೆಳಗೆ ಅಳವಡಿಸಲಾಗಿದೆ. ಈ ಕಾಯ್ದೆಯಲ್ಲಿ ವ್ಯಾಪಾರದಿಂದ ಏನೋ ಅನ್ಯಾಯ ಆಗಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಗ್ರಾಹಕರಿಗೋಸ್ಕರ ಯಾವುದೇ ಮಧ್ಯಸ್ಥಿಕೆ ಮಾಡುವ ಅಂತ ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಈಗ ಕನ್ಸ್ಯೂಮರ್ ಕೋರ್ಟ್ ಮಧ್ಯಸ್ಥಿಕೆ ಮಾಡುವಂತೆ ಆದೇಶನ ನೀಡ್ಬೋದು. ಈ ಮಧ್ಯಸ್ಥಿಕೆ ಹೊಣೆಯನ್ನು ಯಾರು ವಹಿಸ್ತಾ ಇದ್ದಾರೆ? ಇಲ್ಲಿ ಮೇಲೆ ಕಂಡಂಥ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಹೊಸದಾದ CCPA ಏನು ರೂಪಿಸ್ತಾ ಇದ್ದಾರೆ, ಇದಕ್ಕೆ ಈ ಮಧ್ಯಸ್ಥಿಕೆಯ ಹೊಣೆಯನ್ನು ನೀಡಲಾಗುತ್ತೆ. ಯಾವುದೇ ಗ್ರಾಹಕ ಡಿಸ್ಟ್ರಿಕ್ಟ್ ಕಮಿಷನ್ನಿಂದ ತನ್ನ ದೂರನ್ನು ಸ್ಟೇಟ್ ಕಮಿಷನ್ಗೆ ಮತ್ತೆ ಅಪೀಲ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ಸ್ಟ್ಯಾಚ್ಯುಟರಿ ಡೆಪಾಸಿಟ್ ಅಂತ ನೀಡಬೇಕಾಗತ್ತೆ. ಆ ಕೇಸ್ಗೆ ಸಂಬಂಧಿತ ಒಂದು ಅಮೌಂಟ್ನ ಡಿಸ್ಟ್ರಿಕ್ಟ್ ಕಮಿಷನ್ ತೀರ್ಮಾನ ಮಾಡುತ್ತೆ. ಆ ಅಮೌಂಟನ್ನು 50% ಅಷ್ಟು ಸ್ಟ್ಯಾಚ್ಯುಟರಿ ಡೆಪಾಸಿಟ್ ಅಂದರೆ ಶಾಸನಬದ್ಧ ಠೇವಣಿಯಾಗಿ ನೀಡಬೇಕಾಗುತ್ತೆ. ಈ ಹಿಂದಿನ ಕಾಯ್ದೆಯ ಪ್ರಕಾರ ಈ ಶಾಸನಬದ್ಧ ಠೇವಣಿ ಏನಿದೆ ಅದಕ್ಕೆ ಒಂದು ಮಿತಿಯನ್ನು ಮಾಡಲಾಗಿತ್ತು. ಸೀಲಿಂಗ್ ಅಂದರೆ ಇಲ್ಲಿ ಲಿಮಿಟ್, ಮಿತಿ. ಈ ಮಿತಿಯನ್ನು 25,000 ಅಂತ ಮಾಡಲಾಗಿತ್ತು. ಈಗ ಈ ಸೀಲಿಂಗ್ನ ಹೊಸ ಕಾಯ್ದೆಯ ಕೆಳಗೆ ತೆಗೆಯಲಾಗಿದೆ. ಈ ರೀತಿಯ ಒಂದು ಠೇವಣಿ ಇರೋಕ್ಕೆ ಉದ್ದೇಶ ಏನು? ಫ್ರಿವಿಲಸ್ ಕೇಸಸ್ನ ಅವಾಯ್ಡ್ ಮಾಡೋದು. ಅಂದರೆ ಸುಳ್ಳು ಕೇಸಸ್ ಏನು ಬರುತ್ತೆ, ಕ್ಷುಲ್ಲಕ ಕೇಸಸ್ ಏನಿರುತ್ತೆ ಅವುಗಳು ಬರದೇ ಇರಬೇಕು. ಅಂದರೆ ಒಂದು ಬೇಸಿಕ್ ಅಮೌಂಟನ್ನ ನೀವು ನೀಡಬೇಕು ಈ ಕೇಸ್ನ ಫೈಲ್ ಮಾಡೋಕ್ಕೆ ಅಂತ ಹೇಳಿದಾಗ ಆ ಥರ ಕೇಸಸ್ ಬರೋದನ್ನು ಅವಾಯ್ಡ್ ಮಾಡೋಕ್ಕಾಗತ್ತೆ. ಹಾಗಾಗಿ ಆ ಕಾರಣದಿಂದ ಒಂದು ಸ್ಟ್ಯಾಚ್ಯುಟರಿ ಡೆಪಾಸಿಟ್ನ ಮಾಡಲಾಗಿದೆ. ಅದರ ಜೊತೆಗೆ ಮುಂಚೆ ಡಿಸ್ಟ್ರಿಕ್ಟ್ ಕಮಿಷನಿಂದ ಸ್ಟೇಟ್ ಕಮಿಷನ್ಗೆ ಅಪೀಲ್ ಮಾಡಬೇಕು ಅಂದರೆ ಅದು 30 ದಿನದ ಒಳಗೆ ಮಾಡಬೇಕಿತ್ತು. ಆ ಲಿಮಿಟ್ನ ಈಗ 45 ಡೇಸ್ಗೆ ಜಾಸ್ತಿ ಮಾಡಲಾಗಿದೆ. ಈ ಹೊಸ ಕಾಯ್ದೆಯ ಕೆಳಗೆ ನಮಗೆ ಗೊತ್ತಿರೋ ಹಾಗೆ ಇ ಕಾಮರ್ಸ್ನ ಇನ್ಕ್ಲೂಡ್ ಮಾಡಿ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡಲಾಗಿದೆ. ಹಾಗಾಗಿ ಇ ಕಾಮರ್ಸ್ನ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ ನೋಡೋಣ. ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್ ಓವರ್ ಡಿಜಿಟಲ್ ಆರ್ ಎಲೆಕ್ಟ್ರಾನಿಕ್ ನೆಟ್ವರ್ಕ್ಸ್. ಅಂದರೆ ಉತ್ಪನ್ನ ಅಥವಾ ಸೇವೆಗಳು ಇವುಗಳ ಖರೀದಿ ಅಥವಾ ಮಾರಾಟ ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಆದಾಗ ಅದನ್ನು ಇ ಕಾಮರ್ಸ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಸರ್ವಿಸ್ ಪ್ರೊವೈಡರ್ ಅಂದರೆ ಈಸ್ ಎ ಪರ್ಸನ್ ಹೂ ಪ್ರೊವೈಡ್ಸ್ ಟೆಕ್ನಾಲಜೀಸ್ ಆರ್ ಪ್ರೊಸೆಸಸ್ ಟು ಎನೇಬಲ್ ಎ ಪ್ರಾಡಕ್ಟ್ ಸೆಲ್ಲರ್ ಟು ಎಂಗೇಜ್ ಇನ್ ಅಡ್ವರ್ಟೈಸಿಂಗ್ ಆರ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಟು ಅ ಕನ್ಸ್ಯೂಮರ್ ಆ್ಯಂಡ್ ಇನ್ಕ್ಲೂಡ್ಸ್ ಓನ್ಲಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಆರ್ ಆನ್ಲೈನ್ ಆಕ್ಷನ್ ಸೈಟ್ಸ್. ಅಂದರೆ ಈ ಉತ್ಪನ್ನ ಹಾಗೂ ಸೇವೆಗಳೇನಿದೆ ಇದನ್ನು ಯಾರು ಪೂರೈಸ್ತಾ ಇದ್ದಾರೆ ಅವರನ್ನು ಇಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ಪ್ರೊವೈಡರ್ ಅಂತ ಕರಿತಾ ಇದ್ದಾರೆ. ಇವರನ್ನು ಕೂಡ ಈ ಹೊಸ ಕಾಯ್ದೆಯ ಕೆಳಗೆ ಡಿಫೈನ್ ಮಾಡಲಾಗಿದೆ. ಇವತ್ತಿನ ಆರ್ಟಿಕಲ್ ಈ ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಜಾರಿಗೆ ಬರ್ತಾ ಇದೆ ಅದ್ರ ಕೆಳಗೆ ಇ ಕಾಮರ್ಸ್ ಸಂಬಂಧಿತ ಹೊಸ ರೂಲ್ಸ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿತವಾಗಿ ಇರುವಂಥದ್ದು ಆನ್ಲೈನ್ ಮಾರಾಟಕ್ಕೆ ಸಂಬಂಧಿಸಿದಂಥ ಏನು ಇ ಕಾಮರ್ಸ್ ಕಂಪ್ನಿಗಳಿದೆ ಅವರು ಒಂದು ಮಾರಾಟಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿವರಗಳನ್ನ ನೀಡಬೇಕಾಗತ್ತೆ. ಅಂದರೆ ಒಂದು ಪ್ರಾಡಕ್ಟ್ನ ಮಾರಾಟ ಆದಾಗ ಅದಕ್ಕೆ ಸಂಬಂಧಿಸಿದಂತೆ ಅದನ್ನು ರಿಟರ್ನ್ ಮಾಡೋದಾದರೆ ಅದರ ನಂತರ ಬರೋ ಅಂಥ ರೀಫಂಡ್, ಇಲ್ಲಾಂದರೆ ಅದನ್ನು ಎಕ್ಸ್ಚೇಂಜ್, ಅದಕ್ಕೆ ಸಂಬಂಧಿಸಿದಂಥ ಗ್ಯಾರಂಟಿ ಅಥವಾ ವ್ಯಾರಂಟಿ ಕಾರ್ಡ್ ಏನಿರುತ್ತೆ ಅದು ಆ ಪ್ರಾಡಕ್ಟ್ನ ಡೆಲಿವರಿ ಹೇಗೆ ಮಾಡಲಾಗುತ್ತೆ, ಅದು ಎಷ್ಟು ದಿನಗಳಲ್ಲಿ ಶಿಪ್ಮೆಂಟ್ ಆಗುತ್ತೆ, ವಾಪಸ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಯಾವ್ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡ್ಬೋದು, ಅದರಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಏನು ಪರಿಹಾರ ವ್ಯವಸ್ಥೆ ಇರಬೇಕು, ಪೇಮೆಂಟ್ ಮೆಥಡ್ಸ್ ಯಾವ್ಯಾವ್ದು ಇರಬಹುದು, ಆ ಪೇಮೆಂಟ್ ಮೆಥಡ್ಸ್ಗೆ ಸಂಬಂಧಿಸಿದಂತೆ ಅದಕ್ಕೆ ಸೆಕ್ಯೂರಿಟಿ, ಚಾರ್ಜ್ ಬ್ಯಾಕಪ್ ಆಪ್ಷನ್ಸ್, ಹೀಗೆ ಈ ಎಲ್ಲ ವಿವರಗಳನ್ನ ಇವರು ನೀಡಬೇಕಾಗತ್ತೆ. ಅದರ ಜೊತೆಗೆ ನಾವು ಇತ್ತೀಚೆಗಷ್ಟೇ ಚೈನಾ ರಿಲೇಟೆಡ್ ಡಿಸ್ಕಷನ್ ಮಾಡಿದಾಗ ಕಂಟ್ರಿ ಆಫ್ ಒರಿಜಿನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂದರೆ ಯಾವ್ದಾದ್ರು ಪ್ರಾಡಕ್ಟ್ ಇಂಪೋರ್ಟೆಡ್ ಆಗಿದ್ರೆ ಅದು ಯಾವ ದೇಶದಿಂದ ಬರ್ತಾ ಇದೆ ಅಂತ ಹೇಳೋದು ಕೂಡ ಕಡ್ಡಾಯವಾಗಿದೆ. ಇಂತಹ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಏನಾದ್ರು ಗ್ರಾಹಕರು ಕಂಪ್ಲೇಂಟ್ ನೀಡಿದ್ರೆ ಅದರ ಸ್ವೀಕಾರ ಆಗಿದೆ ಅಂತ 48 ಗಂಟೆಗಳ ಒಳಗೆ ಅಕ್ನಾಲೆಜ್ಮೆಂಟ್ ಆಗಿ ರೆಸೀಟ್ನ ಕೊಡಬೇಕಾಗತ್ತೆ. ಹಾಗೂ ಆ ದೂರಿನ ಪರಿಹಾರವನ್ನು 1 ತಿಂಗಳೊಳಗೆ ನೀಡಬೇಕಾಗತ್ತೆ. ಈ ರೀತಿಯ
ಕನ್ಸ್ಯೂಮರ್ ಗ್ರೀವೆನ್ಸ್ ರಿಡ್ರೆಸಲ್ ಅಂದರೆ ಇವುಗಳ ಪರಿಹಾರಕ್ಕೆ ಅಂತಾನೆ ಸಪ್ರೇಟ್ ಆಗಿ ಗ್ರೀವೆನ್ಸ್ ಆಫೀಸರ್ ಅಂತ ಒಬ್ಬರನ್ನು ಅಪಾಯಿಂಟ್ ಮಾಡಬೇಕಾಗುತ್ತೆ. ಈ ಹೊಸ ರೂಲ್ಸ್ನ ಪ್ರಕಾರ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೆಳಗೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವರ ಉತ್ಪನ್ನ ಅಥವಾ ಸೇವೆಗಳಲ್ಲಿ ಏನಾದ್ರು ದೋಷ ಇದ್ದರೆ ವಾಪಸ್ ತಗೊಳ್ಳಲ್ಲ ಅಥವಾ ರೀಫಂಡ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲದರ ಜೊತೆಗೆ ಈ ಉತ್ಪನ್ನಗಳ ಅಥವಾ ಸೇವೆಗಳ ಏನು ಪ್ರೈಸ್ ಇರುತ್ತೆ ಆ ಬೆಲೆಯನ್ನು ನ್ಯಾಯಸಮ್ಮತವಾದ ರೀತಿಯಲ್ಲಿ ಹೆಚ್ಚು ಕಮ್ಮಿ ಮಾಡಿ ಅನ್ರೀಸನಬಲ್ ಪ್ರಾಫಿಟ್ ಬರೋ ಥರ ಅವರು ಮಾಡೋ ಹಾಗಿಲ್ಲ. ಈ ಎಲ್ಲ ಹೊಸ ರೂಲ್ಸ್ ಏನು ಕಾಮರ್ಸ್ಗೆ ಸಂಬಂಧಿತವಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಕೆಳಗೆ ಮಾಡಲಾಗ್ತಿದೆ. ಇವೆಲ್ಲ ಕೇವಲ ಸಲಹೆಗಳಲ್ಲ, ಕಂಪನಿಗಳು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗಿರೋ ಅಂಥದ್ದು. ಈ ಥರದ ಕಾಮರ್ಸ್ ರಿಲೇಟೆಡ್ ರೂಲ್ಸ್ನ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಎಕ್ಸಾಮ್ಸಿಗೆ ಈಗ ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಹೊಸ ನಿಬಂಧನೆಗಳು ಮಾಡಿದೆ, ಏನು ಗ್ರಾಹಕರ ವ್ಯಾಪ್ತಿಯನ್ನು ಜಾಸ್ತಿ ಮಾಡಲಾಗಿದೆ, ಕಾಮರ್ಸ್ನ ಡೆಫಿನೇಷನ್ ಏನು, ಇದೆಲ್ಲದರ ಸಂಬಂಧಿತವಾಗಿ ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕು. ಮುಂದಿನ ಆರ್ಟಿಕಲ್ ವಾರ್ಶಿಪ್ಸ್ ಮೀಟ್ US ಸ್ಟ್ರೈಕ್ ಗ್ರೂಪ್. ಈ ಆರ್ಟಿಕಲ್ ಈಗ ಏನು ಇಂಡಿಯನ್ ಓಷನ್ ರೀಜನಲ್ಲಿ ಭಾರತ ಹಾಗೂ US ನೌಕಾಪಡೆಗಳ ಮಧ್ಯದಲ್ಲಿ ಪ್ಯಾಸೇಜ್ ಎಕ್ಸಸೈಸ್ ನಡೀತಾ ಇದೆ ಅದ್ರ ಬಗ್ಗೆ ಇರುವಂಥದ್ದು. ಇದು ಪ್ರಿಲಿಮ್ಸ್ ಎಕ್ಸಾಮ್ನ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು, ಜಾಗ್ರಫಿ ಮ್ಯಾಪಿಂಗ್ಗೆ ಸಂಬಂಧಪಟ್ಟಿದ್ದು ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಬರುವಂಥದ್ದು. ಈ ಆರ್ಟಿಕಲ್ ಕೂಡ ಪೇಜ್ ನಂಬರ್ 11 ಬ್ಯಾಂಗ್ಳೂರ್ ಎಡಿಷನಲ್ಲಿ ನಿಮಗೆ ಸಿಗುತ್ತೆ. ಈ ಪಾಸಿಂಗ್ ಎಕ್ಸಸೈಸ್ ಅಥವಾ ಪ್ಯಾಸೆಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದರ ಅಫಿಷಿಯಲ್ ಡೆಫಿನೇಷನ್ ಪ್ರಕಾರ ಎ ಪ್ಯಾಸೆಕ್ಸ್ ಇಸ್ ಅನ್ ಎಕ್ಸಸೈಸ್ ಕಂಡಕ್ಟೆಡ್ ಬಿಟ್ವೀನ್ 2 or more navies which consists of navigational and communication drills as ships coordinate maneuvers alongside and around each other. ಅಂದರೆ ಈ ಪ್ಯಾಸೆಕ್ಸ್ನ ಯಾರ ಮಧ್ಯೆ ಕಂಡಕ್ಟ್ ಮಾಡಲಾಗುತ್ತೆ? ಎರಡು ದೇಶಗಳ ನೌಕಾಪಡೆ ಮಧ್ಯದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಈ ಥರದ ಎಕ್ಸಸೈಸ್ಗಳನ್ನ ಯಾಕೆ ಮಾಡಲಾಗುತ್ತೆ? ಭವಿಷ್ಯದಲ್ಲಿ ಸಡನ್ ಆಗಿ ಒಂದು ಯುದ್ಧದ ಪರಿಸ್ಥಿತಿ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ಒಂದು ನೈಸರ್ಗಿಕ ವಿಪತ್ತಾಯಿತು ಅಂತ ಅಂದ್ಕೊಳ್ಳಿ, ಆವಾಗ ತಕ್ಷಣಕ್ಕೆ ಈ ನೌಕಾಪಡೆಗಳೇನಿರುತ್ತೆ ಅವರು ಸಿದ್ಧತೆ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಎರಡು ನೌಕಾಪಡೆಗಳ ಮಧ್ಯದಲ್ಲಿ ಒಂದು ಸಂವಹನ ಇರಬೇಕಾಗತ್ತೆ. ಆ ಸಂವಹನ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗತ್ತೆ. ಮುಂದೆ ಬರುವಂಥ ಆ ಥರ ಸಂದರ್ಭಗಳಿಗೆ ಹೇಗೆ ಸಿದ್ಧತೆ ನಡೆಸ್ಕೊಳ್ಳೋದು ಅದನ್ನು ಈ ಡ್ರಿಲ್ಸ್ಗಳ ಮೂಲಕ ಮಾಡಲಾಗುತ್ತೆ. ಈ ಡ್ರಿಲ್ಸ್ಗಳಲ್ಲಿ ಎರಡೂ ದೇಶದ ನೌಕೆಗಳು ಯಾವ ರೀತಿ ಸಂಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಹಾಗೂ ಪೂರ್ವಾಭ್ಯಾಸವನ್ನು ಮಾಡ್ಕೊಳ್ಳಲಾಗುತ್ತೆ. ಹಾಗೆ ಪೂರ್ವಾಭ್ಯಾಸ ಮಾಡೋದ್ರಿಂದ ಏನು ಮುಂದೆ ಪೀಸ್ ಆ್ಯಂಡ್ ವಾರ್ ಟೈಮ್ ಸಿಚುವೇಶನ್ಸ್ ಅಂದರೆ ನೈಸರ್ಗಿಕ ವಿಪತ್ತುಗಳಿರಬಹುದು, ಆ ಟೈಮಿನ ಡಿಸಾಸ್ಟರ್ ರಿಲೀಫ್ ಮ್ಯಾನೇಜ್ಮೆಂಟ್ಗಿರ್ಬೋದು ಅಥವಾ ಯುದ್ಧದ ಸಮಯ ಇರ್ಬೋದು, ಈ ಎರಡೂ ಸಮಯಗಳಲ್ಲಿ ಅವರು ತಯಾರಿರಬಹುದು. ಸೇಮಾಫೋರ್ ಅಂದರೆ ತೂಗುದೀಪ, ಲೈಟ್ನ ಫ್ಲ್ಯಾಶ್ ಮಾಡುವಂಥದ್ದು, ಫ್ಲ್ಯಾಗ್ನ ಹಾಯಿಸ್ಟ್ ಮಾಡುವಂಥದ್ದು, ಇವೆಲ್ಲ ಸಂವಹನಕ್ಕೆ ಬೇರೆ ಬೇರೆ ರೀತಿಗಳು. ಇದನ್ನೆಲ್ಲ ಡ್ರಿಲ್ಗಳಲ್ಲಿ ಅಭ್ಯಾಸ ಮಾಡಲಾಗತ್ತೆ. ರೀತಿಯ ಪಾಸಿಂಗ್ ಎಕ್ಸಸೈಸ್ ಅಥವಾ ನಮ್ಮ ಗಡಿಗಳಲ್ಲಿ ಏನು ಮಿಲಿಟರಿ ಅಭ್ಯಾಸಗಳನ್ನ ನಡೆಸೋದ್ರಿಂದ ಇಂಟರ್ ಆಪರಬಿಲಿಟಿ ಹಾಗೂ ಆಪರೇಷನಲ್ ರೆಡಿನೆಸ್ ಅಂದರೆ ಪರಸ್ಪರ ಕಾರ್ಯಸಾಧ್ಯತೆ ಹಾಗೂ ಕಾರ್ಯಾಚರಣೆಗೆ ಸಿದ್ಧತೆ ಇವೆರಡೂ ಕೂಡ ಮಾಡೋಕ್ಕೆ ಆಗುತ್ತೆ. ಈಗ ಇರುವಂಥ ಕೋವಿಡ್-19 ಸಾಂಕ್ರಾಮಿಕದಿಂದ ಏನು ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ವ್ಯಾಯಾಮಗಳು ನಡೀತಾ ಇತ್ತು ಭಾರತ ಮತ್ತು US ಮಧ್ಯ, ಅದು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಈ ಪಾಸಿಂಗ್ ಎಕ್ಸಸೈಸ್ನ ಇಂಡಿಯಾ ಮತ್ತು US ಕಂಡಕ್ಟ್ ಮಾಡ್ತಾ ಇದೆ. ವಾರ್ಷಿಕವಾಗಿ ದೇಶಗಳ ಮಧ್ಯೆ ಏನು ಮಿಲಿಟರಿ ಎಕ್ಸಸೈಸಸ್ ನಡೆಯುತ್ತೆ ಅದಕ್ಕೂ ಈ ಪ್ಯಾಸೇಜ್ ಎಕ್ಸಸೈಸ್ಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಅವುಗಳು ಪ್ರೀ ಪ್ಲ್ಯಾಂಡ್ ಆಗಿರ್ತಾ ಇತ್ತು. ಅಂದರೆ ವಾರ್ಷಿಕವಾಗಿ ಈ ಸಮಯದಲ್ಲಿ ಇವಾಗ ಹೀಗೆ ನಡಿಬೇಕು ಅನ್ನೋದು ಮುಂಚೆನೇ ತೀರ್ಮಾನ ಆಗ್ತಾಯಿತ್ತು. ಆದರೆ ಈ ಪ್ಯಾಸೇಜ್ ಎಕ್ಸಸೈಸ್ಗಳು ಅವಕಾಶ ಬಂದಾಗ ಕಂಡಕ್ಟ್ ಮಾಡುವಂಥದ್ದು. ಅಂದರೆ ಈಗ ಈ ನೌಕೆಗಳು ನಮ್ಮ ಗಡಿಯ ಮೂಲಕ ಹೋಗ್ತಾ ಇದೆ, ಆ ಅವಕಾಶನ ಉಪಯೋಗಿಸ್ಕೊಂಡು ಈ ಪ್ಯಾಸೆಕ್ಸ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ನಡೀತಾ ಇರುವಂಥ ಪಾಸಿಂಗ್ ಎಕ್ಸಸೈಸ್ ಇಂಡಿಯಾದ ಇಂಡಿಯನ್ ನೇವಲ್ ಶಿಪ್ ಶಿವಾಲಿಕ್, ಸಹ್ಯಾದ್ರಿ, ಕಮೋರ್ತಾ, ರಾಣಾ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ USS ನಿಮಿಟ್ಸ್ ಹಾಗೂ ಇನ್ನೂ 3 ಶಿಪ್ಗಳ ಜೊತೆ ನಡೀತಾ ಇದೆ. ಈ USS ನಿಮಿಟ್ಸ್ ಅನ್ನೋ ಅಂಥ ಶಿಪ್ ನ್ಯೂಕ್ಲಿಯರ್ ಪವರ್ಡ್ ಆಗಿದೆ. ಅಂದರೆ ಇದರಲ್ಲಿ 2 ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ, ಅದ್ರ ಮೇಲೆ ಈ ನೌಕೆ ನಡೀತಾ ಇದೆ ಹಾಗೂ ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಈ ಶಿಪ್ 6,000 ಪರ್ಸನಲ್ ಅಂದರೆ ನೇವಿ, ಏರ್ ವಿಂಗ್, ಮರೈನ್ಸ್ಗೆ ಸಂಬಂಧಿಸಿದಂತೆ 6,000 ಜನ ಹಾಗೂ 90 ಏರ್ಕ್ರಾಫ್ಟ್ನ ಹಿಡಿಯುವಷ್ಟು ಜಾಗ ಇರುವಂಥದ್ದು. ಈ ಪ್ಯಾಸೇಜ್ ಎಕ್ಸಸೈಸ್ ಭಾರತದ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ನ ಹತ್ರ ನಡೀತಾ ಇರೋದು. USS ನಿಮಿಟ್ಸ್ ಹಾಗೂ USSನ ಇನ್ನೊಂದು ರೊನಾಲ್ಡ್ ರೇಗನ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಇದು ಈಗ ತಾನೇ ಸೌತ್ ಚೈನಾ ಸಿ ಮಲಕ್ಕಾ ಸ್ಟ್ರೇಟ್ಸಲ್ಲಿ
ಇಂಟಿಗ್ರೇಟೆಡ್ ಆಪರೇಷನ್ಸ್ನ ಕಂಡಕ್ಟ್ ಮಾಡಿಕೊಂಡು ಈ ಕಡೆಗೆ ಬರ್ತಾ ಇರೋದೆ. ಈ ರೀತಿಯ ಇಂಟಿಗ್ರೇಟೆಡ್ ಆಪರೇಷನ್ ಸೌತ್ ಚೈನಾ ಸಿಯಲ್ಲಿ ನಡೆಸೋಕ್ಕೆ ಹಾಗೂ ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಎರಡೂ ಸೇರಿ ಮಿಲಿಟ್ರಿ ಎಕ್ಸಸೈಸ್ನ ಈ ಇಂಡಿಯನ್ ಓಷನಲ್ಲಿ ನಡೆಸೋಕ್ಕೆ ಏನು ಕಾರಣ ಅಂತಂದರೆ ಈ ಇಂಡೋ ಪೆಸಿಫಿಕ್ ರೀಜನ್ ಜಿಯೋಪಾಲಿಟಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರೋದಕ್ಕೆ. ನಾವಿಲ್ಲಿ ನೋಡ್ತಿರೋ ಹಾಗೆ ಈ ಇಂಡಿಯನ್ ಓಷನ್ನ ಭಾಗ ಹಾಗೂ ಪೆಸಿಫಿಕ್ ಓಷನ್ ಅಂದರೆ ಈ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಆಸ್ಟ್ರೇಲಿಯಾ, ಈ ಎಲ್ಲ ರೀಜನ್ಸ್ ಏನಿದೆ ಈ ರೀಜನ್ನ ಜೊತೆಗೆ ಸೇರಿಸಿ ಇಂಡೋ ಪೆಸಿಫಿಕ್ ಅಂತ ಕರೀತಾರೆ. ಮಲೇಷ್ಯಾ ಹಾಗೂ ಇಂಡೋನೇಷ್ಯಾ ಮಧ್ಯ ಈ ಸಣ್ಣ ಜಾಗ ಏನು ಕಾಣ್ತಾ ಇದೆ ಇದು ಮಲಕ್ಕಾ ಸ್ಟ್ರೇಟ್. ಒಂದು ಸಣ್ಣ ವಾಟರ್ ಬಾಡಿ ಎರಡು ದೊಡ್ಡ ವಾಟರ್ ಬಾಡಿನ ಕನೆಕ್ಟ್ ಮಾಡಬೇಕಾದ್ರೆ ಆ ಜಾಗನ ಸ್ಟ್ರೇಟ್ ಅಂತ ಕರಿತೀವಿ. ಇಲ್ಲಿ ಮಲಕ್ಕಾ ಸ್ಟ್ರೇಟ್ ಸೌತ್ ಚೈನಾ ಸಿ ಹಾಗೂ ಅಂಡಮಾನ್ ಸಿ ಇವೆರಡನ್ನ ಕನೆಕ್ಟ್ ಮಾಡ್ತಾ ಇದೆ. ಅಂದರೆ ಇಂಡಿಯನ್ ಓಷನ್ನ ಅಂಡಮಾನ್ ಸಿ ಹಾಗೂ ಪೆಸಿಫಿಕ್ ಓಷನ್ನ ಸೌತ್ ಚೈನಾ ಸಿ ಇವೆರಡನ್ನೂ ಕನೆಕ್ಟ್ ಮಾಡ್ತಾ ಇಂಡಿಯನ್ ಓಷನ್ ಹಾಗೂ ಪೆಸಿಫಿಕ್ ಓಷನ್ನ ಕನೆಕ್ಟ್ ಮಾಡ್ತಾ ಇದೆ. ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾದಲ್ಲಿರುವಂಥ ಚೈನಾ, ಜಪಾನ್, ಕೊರಿಯಾ ಈ ದೇಶಗಳಿಗೆ ಈ ಮಲಕ್ಕಾ ಸ್ಟ್ರೇಟ್ ಥ್ರೂ ಇಂಡಿಯಾ ಹಾಗೂ ಈ ಮಿಡಲ್ ಈಸ್ಟ್ ರೀಜನ್ಸ್ನ ರೀಚ್ ಮಾಡೋಕ್ಕೆ ಶಾರ್ಟೆಸ್ಟ್ ರೂಟ್ ಈ ಮಲಕ್ಕಾ ಸ್ಟ್ರೇಟ್ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಆರ್ಥಿಕವಾಗಂತೂ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಜಾಗ. ಜಗತ್ತಿನಲ್ಲೇ 87 ಮಿಲಿಯನ್ ಬ್ಯಾರೆಲ್ ಆಫ್ ಆಯಿಲ್ ಪ್ರೊಡ್ಯೂಸ್ ಮಾಡಿ ಅದರ ಟ್ರೇಡ್ ನಡೆದರೆ 15.2 ಮಿಲಿಯನ್ ಅಷ್ಟು ಈ ಮಲಕ್ಕಾ ಸ್ಟ್ರೇಟ್ ಥ್ರೂ ಪಾಸ್ ಆಗುತ್ತೆ. ಹಾಗಾಗಿ ಈ ಜಾಗ ಯಾರ ಹತೋಟಿಯಲ್ಲಿರುತ್ತೆ ಇದರಿಂದ ಕೂಡ ಜಿಯೋಪೊಲಿಟಿಕ್ಸ್ ಡಿಸೈಡ್ ಆಗುತ್ತೆ. ಹಾಗಾಗಿ ಎಕನಾಮಿಕಲಿ ಹಾಗೂ ಸ್ಟ್ರಾಟಜಿಕಲಿ ಎರಡೂ ರೀತಿಯಲ್ಲಿ ಈ ಇಂಡೋ ಪೆಸಿಫಿಕ್ ರೀಜನ್ ತುಂಬ ಮುಖ್ಯ ಆಗಿರುವಂಥ ಜಾಗ. ಇದರಿಂದಾನೇ ಚೈನಾ ಈ ಜಾಗದಲ್ಲಿ ನಿರಂತರವಾಗಿ ತನ್ನ ಪವರ್, ಕಂಟ್ರೋಲ್ ಹಾಗೂ ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ಜಾಗದ ಇಂಪಾರ್ಟೆನ್ಸ್ನಿಂದಾನೇ ಯುನೈಟೆಡ್ ಸ್ಟೇಟ್ಸ್ ಇಂಟಿಗ್ರೇಟೆಡ್ ಆಪರೇಷನ್ಸ್ನ ಈಗ ತಾನೇ ಅಲ್ಲಿ ಕಂಡಕ್ಟ್ ಮಾಡಿ ಬರ್ತಾ ಇದೆ. ಈ ರೀತಿಯ ಮಿಲಿಟ್ರಿ ಎಕ್ಸಸೈಸ್ನ ಈ ಸೌತ್ ಚೈನಾ ಸಿ, ಇಂಡಿಯನ್ ಓಷನ್ ಅಂದರೆ ಈ ಇಂಡೋ ಪೆಸಿಫಿಕ್ ರೀಜನಲ್ಲಿ ಕಂಡಕ್ಟ್ ಮಾಡೋ ಉದ್ದೇಶ ಏನು ಅಂತಂದರೆ ಇಲ್ಲಿರೋ ಅಂಥ ದೇಶಗಳೇನಿದೆ ಅವರ ಸಾರ್ವಭೌಮಕ್ಕೆ ಏನೂ ಅಡ್ಡಿ ಆಗದೆ ಇರೋ ಹಾಗೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಿಯಮಗಳಿದೆ ಆ ಕಾನೂನುಗಳ ಪ್ರಕಾರ ಒಂದು ರೂಲ್ಸ್ ಬೇಸ್ಡ್ ಆರ್ಡರ್ನ ಮೇಂಟೈನ್ ಮಾಡ್ತಾ ಈ ಜಾಗನ ಫ್ರೀ ಹಾಗೂ ಓಪನ್ ಅಂದರೆ ಎಲ್ಲ ದೇಶಗಳಿಗೂ ಪ್ರವೇಶ ಮಾಡೋ ಅಂಥ ರೀತಿಯಲ್ಲಿ ಇರಬೇಕು. ಭಾರತ ಮತ್ತು ಚೀನಾ ಮಧ್ಯ ಇತ್ತೀಚೆಗೆ ಏನು ಟೆನ್ಷನ್ಸ್ ನಡೀತು ಅದರ ಹಿನ್ನೆಲೆಯಲ್ಲಿ ಈ ಎಕ್ಸಸೈಸ್ ಇನ್ನೂ ಮುಖ್ಯ ಆಗುತ್ತೆ. ಇದೇ ರೀತಿಯ ಪ್ಯಾಸೆಕ್ಸ್ನ ಜಪಾನ್ ಜೊತೆ ಕೂಡ ಹೋದ ತಿಂಗಳು ಜೂನ್ 27 ಅಂದು ಕಂಡಕ್ಟ್ ಮಾಡಲಾಗಿತ್ತು. ಇದ್ರ ಬಗ್ಗೆ ನೀವು ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ನಲ್ಲಿ ರೆಫರ್ ಮಾಡ್ಬೋದು. ಹಾಗಾಗಿ ಪ್ಯಾಸೆಕ್ಸ್ನ ಡೆಫಿನೇಷನ್ ಏನಿದೆ ಅದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ತುಂಬ ಮುಖ್ಯ ಆಗಿದೆ. ಮೇನ್ಸ್ ಎಕ್ಸಾಮ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಇಂಡೋ ಪೆಸಿಫಿಕ್ ರೀಜನ್ನೇ ತುಂಬ ಮುಖ್ಯ ಆಗಿರುವಂಥ ಜಾಗ. ಈ ಇಂಡೋ ಪೆಸಿಫಿಕ್ ರೀಜನ್ಗೆ ಸಂಬಂಧಿತ ಈಗಾಗಲೇ ನಾವು ಕ್ವಾಡಲ್ಲಿರುವಂಥ ಆಸ್ಟ್ರೇಲಿಯಾನ ಮಲಬಾರ್ ಎಕ್ಸಸೈಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾ ಅನ್ನೋ ಡಿಸ್ಕಷನ್ ಮಾಡಿದ್ದೀವಿ. ಅದರ ಜೊತೆಗೆ ಈ ಆರ್ಟಿಕಲ್ ಬಗ್ಗೆ ಡೀಟೇಲ್ಸ್ ಕೂಡ ನೀವು ನೋಟ್ ಮಾಡಿ ಇಟ್ಕೋಬೇಕು. ಮುಂದಿನ ಆರ್ಟಿಕಲ್ ಇಂಡಿಯಾ ಏಮ್ಸ್ ಟು ಪೇರ್ PSU ಬ್ಯಾಂಕ್ ಕೌಂಟ್ ಟು ಜಸ್ಟ್ 5. ಈ ಆರ್ಟಿಕಲ್ನ ಹೆಡ್ಡಿಂಗಲ್ಲಿ ಇರೋವಂಥ ಈ ಪೇರ್ PARE ಪದದ ಅರ್ಥ ಯಾವುದರದೇ ಒಂದು ಪ್ರಮಾಣನ ಕ್ರಮೇಣವಾಗಿ ಕಮ್ಮಿ ಮಾಡ್ಕೋತಾ ಬರೋದು. ನಮ್ಮ ದೇಶದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ನ ಕೇವಲ 5ಕ್ಕೆ ನಾವು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಬರಬೇಕು ಅನ್ನೋದು ಈ ಆರ್ಟಿಕಲ್ನ ವಿಷಯ ಆಗಿದೆ. ಈ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಕರೆಂಟ್ ಅಫೇರ್ಸ್, ಎಕಾನಮಿ ಕೆಳಗೆ ಬರುವಂಥದ್ದು ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಬ್ಯಾಂಕಿಂಗ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ ನಿಮಗೆ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 30ನಲ್ಲಿ ಸಿಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಯಾವ ಬ್ಯಾಂಕ್ಗಳಲ್ಲಿ 50%ಗಿಂತ ಜಾಸ್ತಿ ಶೇರ್ಸ್ ಸರ್ಕಾರಕ್ಕೆ ಸೇರಿರುತ್ತೆ ಅದನ್ನು ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಕರಿತೀವಿ. ಯಾವಾಗ ಈ 50% ಶೇರ್ಸ್ ಏನಿದೆ ಆ ಶೇರ್ಗಳಲ್ಲಿ ಕೆಲವು ಅಥವಾ ಎಲ್ಲದನ್ನು ಮಾರಿ ತನ್ನ ಓನರ್ಶಿಪ್ಪನ್ನು ಆ ಬ್ಯಾಂಕಿಂದ ಬಿಟ್ಕೊಡುತ್ತೆ, ಆವಾಗ ಅದು ಪ್ರೈವೇಟೈಸ್ಡ್ ಅಂತ ನಾವು ಕರಿತೀವಿ. ಈ ಪ್ರೊಸೆಸ್ಗೆ ಡೈವೆಸ್ಟ್ಮೆಂಟ್ ಅಂತ ಕರಿತೀವಿ. ಈ ಡೈವೆಸ್ಟ್ಮೆಂಟ್ ಅನ್ನೋ ಪದ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ಗೆ ಸೀಮಿತವಾದಲ್ಲ. ಯಾವುದೇ ಒಂದು ಕಂಪನಿ ತನ್ನ ಕಂಪನಿಯ ಒಂದು ಸಣ್ಣ ಭಾಗ ಆಗಿರುವಂಥ ಸಬ್ಸಿಡಿಯರಿ ಅಸೆಟ್ ಇಲ್ಲ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದು ಏನಾದ್ರು ಸರಿಯಾಗಿ ಪರ್ಫಾರ್ಮ್ ಆಗ್ತಿಲ್ಲ ಅಂತ ಅಂದರೆ ಇಲ್ಲಾಂದರೆ ಯಾವುದೇ ಬೇರೆ ಕಾರಣಗಳಿಂದ ಆ ಸಬ್ಸಿಡಿಯರಿ ಅಸೆಟ್ ಏನಿರುತ್ತೆ ಅದನ್ನು ಮಾರಿ ಅದರಿಂದ ತನ್ನ ಪೇರೆಂಟ್ ಕಂಪ್ನಿಯ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳುತ್ತೆ. ಇದು ಇನ್ವೆಸ್ಟ್ಮೆಂಟ್ನ ರಿವರ್ಸ್ ಆಗಿರೋದ್ರಿಂದ ಇದನ್ನು ಡೈವೆಸ್ಟ್ಮೆಂಟ್ ಅಂತ ಕರೀತಾರೆ. ಪ್ರಸ್ತುತ ಭಾರತದಲ್ಲಿ ಸ್ಟೇಟ್ ಓನ್ ಬ್ಯಾಂಕ್ಸ್ 12 ಇದೆ. ಅದನ್ನು 4 ಅಥವಾ 5ಕ್ಕೆ ಕಮ್ಮಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಹೀಗೆ ಮ್ಯಾಕ್ಸಿಮಮ್ ಆಗಿ 5 ಸ್ಟೇಟ್ ಓನ್ ಬ್ಯಾಂಕ್ಸ್ ಇರಬೇಕು ಅಂತ ಸರ್ಕಾರದ ಹಲವಾರು ಪ್ಯಾನೆಲ್ಗಳು ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಎರಡೂ ಕೂಡ ರೆಕಮೆಂಡ್ ಮಾಡಿದೆ.
ಕೇಂದ್ರ ಸರ್ಕಾರ ನಾನ್ ಕೋರ್ ಕಂಪ್ನಿ ಹಾಗೂ ಸೆಕ್ಟರ್ಗಳಲ್ಲಿರುವಂಥ ತನ್ನ ಅಸೆಟ್ಗಳನ್ನು ಮಾರಿ ಮನಿನ ರೇಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಈ ಹಿಂದೆ ಏನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮಧ್ಯ ಮರ್ಜ್ ಮಾಡಿ 10ರಿಂದ 4ಕ್ಕೆ ಇಳಿಸಿತ್ತು, ಆ ಥರದ ಮರ್ಜರ್ ಮತ್ತೆ ಮಾಡಲ್ಲ ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ಹಾಗಾಗಿ ಮುಂದಿನ ಆಪ್ಷನ್ ಉಳಿದಿರುವಂಥದ್ದು ಸ್ಟೇಕ್ಸ್ನ ಡೈವೆಸ್ಟ್ ಮಾಡುವಂಥದ್ದು. ಹಾಗಾಗಿ ಸರ್ಕಾರ ತನ್ನ ಮೆಜಾರಿಟಿ ಸ್ಟೇಕ್ಸ್ ಇರುವಂಥ ಬ್ಯಾಂಕ್ಗಳು ಅಂದರೆ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಲ್ಲಿ ತನ್ನ ಮೆಜಾರಿಟಿ ಸ್ಟೇಕ್ಸ್ನ ಬಿಟ್ಕೊಟ್ಟು ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಉದ್ದೇಶದಲ್ಲಿದೆ. ಆದರೆ ಈ ಡೈವೆಸ್ಟ್ಮೆಂಟ್ ಈ ಫೈನಾನ್ಷಿಯಲ್ ಇಯರಲ್ಲಿ ನಡೆಯಲ್ಲ. ಯಾಕೆಂದರೆ COVID-19 ಸಾಂಕ್ರಾಮಿಕದಿಂದ ಈಗಾಗಲೇ ಮಾರ್ಕೆಟಲ್ಲಿ ತುಂಬ ಅನಾನುಕೂಲದ ಪರಿಸ್ಥಿತಿ ಇದೆ. ಬ್ಯಾಂಕ್ಗಳಲ್ಲಿ ಬ್ಯಾಡ್ ಲೋನ್ಸ್ ಇದೆ. ಇದು ಈ ಕ್ರೈಸಿಸ್ ಮುಗಿದ ನಂತರ ಇನ್ನೂ ಡಬಲ್ ಆಗ್ಬೋದು. ಹಾಗಾಗಿ ಈ ವರ್ಷ ಈ ಡೈವೆಸ್ಟ್ಮೆಂಟ್ ನಡೆಯೋದಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ $20 ಬಿಲಿಯನ್ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಪಂಪ್ ಮಾಡುವಂಥ ಅವಶ್ಯಕತೆ ಬೀಳಬಹುದು. ಈ COVID-19 ಸಾಂಕ್ರಾಮಿಕದಿಂದ ಬ್ಯಾಂಕ್ಸ್ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ, ಆ ಪರಿಣಾಮದಿಂದ ಸರ್ಕಾರ ಏನು ಕೆಲಸಗಳನ್ನ ಮಾಡಬೇಕು, ಮುಂದೆ ಕೂಡ ಬ್ಯಾಂಕಿಂಗ್ ರಿಫಾರ್ಮ್ಸ್ನ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಹೇಳುತ್ತೆ. ಹಾಗಾಗಿ ಇದರಲ್ಲಿರೋವಂತಹ ನೀವು ಪಾಯಿಂಟ್ಸ್ನ ನೋಟ್ ಮಾಡಿಟ್ಕೊಳ್ಳಿ. ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ಡೈರೆಕ್ಟ್ ಕ್ವೆಶನ್ ಬರ್ಬೋದು. ಪ್ರೈವೇಟೈಸೇಷನ್ ಆಫ್ ಬ್ಯಾಂಕ್ಸ್ ಈಸ್ ನೆಸೆಸರಿ ಟು ಅಡ್ರೆಸ್ ದ ಇಶ್ಯೂಸ್ ಆಫ್ ಏಲಿಂಗ್ ಬ್ಯಾಂಕ್ ಸೆಕ್ಟರ್ ಅಂತ ಏನಾದರೂ ಆ ಸ್ಟೇಟ್ಮೆಂಟ್ನ ನಂತರ ಎಲುಸಿಡೇಟ್ ಅಂತ ಕೊಟ್ಟರೆ ನೀವು ಆ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಯಾಕೆ ಪ್ರೈವೇಟೈಸೇಷನ್ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಏನಾದರೂ ಅದರ ನಂತರ ಕ್ರಿಟಿಕಲಿ ಎಕ್ಸಾಮಿನ್ ಅಂತ ಹೇಳಿದ್ರೆ ಪರ ಹಾಗೂ ವಿರೋಧ, ಪಾಸಿಟಿವ್ ಹಾಗೂ ನೆಗೆಟಿವ್ ಆಸ್ಪೆಕ್ಟ್ಸ್ ಎರಡೂ ಈ ಪ್ರೈವೇಟೈಸೇಷನಿಂದ ಏನು ಅಂತ ನೀವು ನೋಟ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಿರೋ ಅಂಥ ಆರ್ಟಿಕಲ್ ಚಾರ್ಧಾಮ್ ಪ್ಯಾನೆಲ್ ಸ್ಪ್ಲಿಟ್ ಆನ್ ರೋಡ್ ವರ್ಕ್ಸ್. ಇದು ನಿಮ್ಮ ಪ್ರಿಲಿಮ್ಸ್ ಪೇಪರ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಎಕಾನಮಿ ಕೆಳಗೆ ಬರುವಂಥದ್ದು. ಜನರಲ್ ಸ್ಟಡೀಸ್ ಪೇಪರ್ 3 ಮೇನ್ಸ್ ಪೇಪರ್ ಎಕಾನಮಿ ಕೆಳಗೆ ಇನ್ಫ್ರಾಸ್ಟ್ರಕ್ಚರ್ ಸಬ್ ಟಾಪಿಕ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ ಪೇಜ್ ನಂಬರ್ 11 ಬ್ಯಾಂಗ್ಳೂರ್ ಎಡಿಷನಲ್ಲಿ ನೀಡಲಾಗಿದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೊದಲು 4 ಧಾಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ 4 ಅಂದರೆ 4. ಈ 4 ಧಾಮಗಳು ಯಾವುದಂದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಹಾಗೂ ಬದ್ರಿನಾಥ್. ಹಿಮಾಲಯದಲ್ಲಿರುವಂಥ ಈ 4 ಧಾಮಗಳ ಮಧ್ಯೆ ರೋಡ್ಸ್ನ ಡೆವಲಪ್ ಮಾಡಿ ಇರುವಂಥ ಹೈವೇಗಳನ್ನ ಬೆಟರ್ ಕಂಡೀಷನಲ್ಲಿ ತಂದು ಇದರ ಮಧ್ಯೆ ಕನೆಕ್ಟಿವಿಟಿ ಜಾಸ್ತಿ ಮಾಡೋದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಧಾಮಗಳ ಜೊತೆಗೆ ಹಲವಾರು ಮುಖ್ಯವಾದಂಥ ದೇವಸ್ಥಾನಗಳು ಉತ್ತರಾಖಂಡಲ್ಲಿ ಕಾಣ್ಬೋದು. ಈ ಉತ್ತರಾಖಂಡ್ ಹಾಗಾಗಿ ಟೂರಿಸ್ಟ್ ಪ್ಲೇಸ್ ಆಗಿದೆ. ಲಕ್ಷಾಂತರ ಟೂರಿಸ್ಟ್ಗಳು ಹಾಗೂ ಭಕ್ತರು ಈ ಉತ್ತರಾಖಂಡಿಗೆ ಟೂರಿಸಂನಿಂದ ಬರ್ತಾರೆ. ಹಾಗಾಗಿ ಈ ಟೂರಿಸಂ ಉತ್ತರಾಖಂಡ್ನ ಎಕಾನಮಿಯ ಬೆನ್ನೆಲುಬಾಗಿದೆ. ಈ ಟೂರಿಸಂಗೆ ಪೂರಕ ಆಗಿರುವಂಥದ್ದು ಇವುಗಳ ಮಧ್ಯೆ ಇನ್ಫ್ರಾಸ್ಟ್ರಕ್ಚರ್ನ ಗಟ್ಟಿ ಮಾಡುವಂಥದ್ದು. ಆ ಕೆಲಸನ ಈ 4 ಧಾಮ್ ಪ್ರಾಜೆಕ್ಟ್ ಮೂಲಕ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ 4 ಧಾಮ್ ಪ್ರೋಗ್ರಾಮ್ನ ಕೆಳಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲು ಈ 4 ಧಾಮ್ಗಳನ್ನ ಕನೆಕ್ಟ್ ಮಾಡ್ತಿರೋವಂಥ ರೋಡ್ಸ್ ಏನಿದೆ ಅವುಗಳನ್ನ ರಿಪೇರ್ ಮಾಡುವಂಥದ್ದು. ಸಿಂಗಲ್ ಲೇನ್ ರೋಡ್ಸ್ನ ಅಗಲ ಮಾಡಿ, ಅಂದರೆ ಅಟ್ಲೀಸ್ಟ್ 10 ಮೀಟರ್ ಅಷ್ಟು ಅಗಲ ಮಾಡಿ ಅದನ್ನು ಡಬಲ್ ಲೇನ್ಸಿಗೆ ಚೇಂಜ್ ಮಾಡುವಂಥದ್ದು. ಇದರಿಂದ ಏಕಕಾಲಕ್ಕೆ ಜಾಸ್ತಿ ಜನ ಈ ರೋಡ್ಗಳಲ್ಲಿ ಅಡ್ಡಾಡ್ಬೋದು. ಈ ಪ್ರಾಜೆಕ್ಟ್ನ ಕೆಳಗೆ ಉತ್ತರಾಖಂಡಲ್ಲಿರುವಂಥ 900 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ಬರುತ್ತೆ. ಈ 4 ಧಾಮ್ ಪರಿಯೋಜನಾ ಕೆಳಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ EPC ಇದರ ಮೋಡ್ ಆಫ್ ಕಾಂಟ್ರಾಕ್ಟಲ್ಲಿ ನಡೀತಾ ಇದೆ. ಹಾಗಂದ್ರೆ ಏನು? ಇದು ಒಂದು ರೀತಿಯ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್. ಇದರ ಪ್ರಕಾರ ಕಾಂಟ್ರಾಕ್ಟರ್ ಏನಿರ್ತಾನೆ ಅವನು ಕಾನೂನಿನ ಪ್ರಕಾರ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ನಿಗದಿತ ಅವಧಿಯೊಳಗೆ. ಏನಾದರೂ ಈ ನಿಗದಿತ ಅವಧಿಯೊಳಗೆ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಪೆನಾಲ್ಟಿ ಕೂಡ ಅವ್ರ ಮೇಲೆ ಇಂಪೋಸ್ ಮಾಡಲಾಗುತ್ತೆ. ಆದರೆ ಈ ಪ್ರಾಜೆಕ್ಟ್ನ ಕಾಸ್ಟ್ ಏನಿದೆ ಆ ಕಾಸ್ಟನ್ನು ಗೌರ್ಮೆಂಟೇ ಕೊಡುತ್ತೆ. ಈ ರೀತಿಯ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ EPC ಅಂದರೆ ಕಾಂಟ್ರಾಕ್ಟ್ನ ಈ ಮೋಡಲ್ಲಿ ಏನು ಕ್ಲಿಯರೆನ್ಸಸ್ ಬೇಕಾಗುತ್ತೆ, ಲ್ಯಾಂಡ್ ಅಕ್ವಿಸಿಷನ್, ರೆಗ್ಯುಲೇಟರಿ ನಾರ್ಮ್ಸ್, ಇದೆಲ್ಲ ಏನು ಅಡೆತಡೆಗಳು ಬರುತ್ತೆ ಅದೆಲ್ಲ ಸರ್ಕಾರ ಮಾಡುತ್ತೆ. ಅದರಲ್ಲಿ ಪ್ರೈವೇಟ್ ಸೆಕ್ಟರ್ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅವ್ರ ಕೆಳಗೆ ಯಾವುದೂ ಬರೋದಿಲ್ಲ. ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಏನಿದೆ ಇದ್ರ ಕೆಳಗೆ 3 ಎಕ್ಸಿಕ್ಯೂಟಿವ್ ಏಜೆನ್ಸೀಸ್ ಈ 4 ಧಾಮ್ ಪರಿಯೋಜನಾ ಪ್ರಾಜೆಕ್ಟ್ನ ಮಾಡ್ತಾ ಇದೆ. ಅವು ಯಾವುವು ಅಂದರೆ ಉತ್ತರಾಖಂಡ್ ಸ್ಟೇಟ್ PWD, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಹಾಗೂ ನ್ಯಾಷನಲ್ ಹೈವೇ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್.
ಈ ಚಾರ್ ಧಾಮ್ ಪರಿಯೋಜನೆ ಕೆಳಗೆ ಏನು ರೋಡ್ ವೈಡನಿಂಗ್ ನಡೀತಾ ಇದೆ, ಇದರಿಂದ ಏನೇನು ಉಪಯೋಗ ಆಗುತ್ತೆ? ರೋಡ್ ಆಕ್ಸಿಡೆಂಟ್ಸ್ ಕಮ್ಮಿ ಆಗುತ್ತೆ, ಟ್ರಾವೆಲ್ ಇಂಡಸ್ಟ್ರೀಸ್ನ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಈ ಟನಲ್ಗಳು, ರೋಡ್ಗಳು, ಬ್ರಿಡ್ಜಸ್ನ ಕಟ್ಟೋದ್ರಿಂದ ಟ್ರಾವೆಲ್ ಟೈಮ್ ಕಮ್ಮಿ ಆಗುತ್ತೆ, ಪ್ರವಾಸಿಗಳು ಸುರಕ್ಷಿತವಾಗಿ ಟ್ರಾವೆಲ್ ಮಾಡೋಕ್ಕಾಗತ್ತೆ, ಹಾಗೂ ಅಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಕೂಡ ತಕ್ಕತ್ತೆ. ಈಗ ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ಚಾರ್ ಧಾಮ್ ಪ್ರಾಜೆಕ್ಟ್ನ ಕೆಳಗೆ ಏನು ಪರಿಸರದ ಮೇಲೆ ಪರಿಣಾಮ ಆಗಬಹುದು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಕಮಿಟಿನ ಅಪಾಯಿಂಟ್ ಮಾಡಿತ್ತು. ಆ ಹೈ ಪವರ್ಡ್ ಕಮಿಟಿನ ಚೇರ್ಮನ್ ಎನ್ವಿರಾನ್ಮೆಂಟಲಿಸ್ಟ್ ರವಿ ಚೋಪ್ರಾ ಅವರಾಗಿದ್ದರು. ಈ ಕಮಿಟಿಯ ಕೆಳಗೆ ಮೆಜಾರಿಟಿ ವೋಟ್ ಅಂದರೆ ಯಾವುದಾದ್ರೂ ವಿಷಯಕ್ಕೆ ಹೆಚ್ಚಿನ ಜನ ಏನನ್ನ ಸಪೋರ್ಟ್ ಮಾಡ್ತಾರೆ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ. ಆದರೆ ಇದರಲ್ಲಿ ಸಮಸ್ಯೆಯಾಗಿದೆ. ಯಾಕೆಂದರೆ ಈ ಕಮಿಟಿಯಿಂದ 2 ರಿಪೋರ್ಟ್ಗಳು ಹೊರಗೆ ಬಂದಿದೆ. ಒಂದು ರಿಪೋರ್ಟಲ್ಲಿ ಚೋಪ್ರಾ ಹಾಗೂ ಇನ್ನೂ 3 ಜನ ಮೆಂಬರ್ಸ್, ಇನ್ನೊಂದು ರಿಪೋರ್ಟನ್ನು ಮಿಕ್ಕಿದ 16 ಜನ ಮೆಂಬರ್ಸ್ ಸೇರಿ ಕೊಟ್ಟಿದ್ದಾರೆ. ಈ 2 ರಿಪೋರ್ಟ್ಗಳ ಮಧ್ಯೆ ಏನು ಅಂತರ? ಈ ಅಂತರದ ಮುಖ್ಯವಾದ ವಿಷಯ ಏನಂದರೆ, ಈ ಚಾರ್ಧಾಮ್ ಪ್ರಾಜೆಕ್ಟ್ ಕೆಳಗೆ ಏನು ಸಿಂಗಲ್ ಲೇನ್ನ ಡಬಲ್ ಲೇನ್ ಅಂದರೆ ಅಟ್ಲೀಸ್ಟ್ 10 ಮೀಟರ್ ಅಷ್ಟು ಅಗಲ ಡಬಲ್ ಲೇನ್ ರೋಡ್ ಮಾಡಬೇಕು ಅಂತ ಕೊಟ್ಟಿದೆ. ಅದ್ರ ಬಗ್ಗೆ ಇರೋವಂಥ ವಿವಾದ. ಒಂದು ರಿಪೋರ್ಟ್ ಏನು ಹೇಳುತ್ತೆ, ಎಕಲಾಜಿಕಲ್ ಡ್ಯಾಮೇಜ್ ಅಂದರೆ ಪರಿಸರದ ಮೇಲೆ ಪರಿಣಾಮನ ಅತಿ ಕಮ್ಮಿ ಮಾಡೋಕ್ಕೆ ಒಂದು ಇಂಟರ್ಮೀಡಿಯೇಟ್ ರೋಡ್ ವಿಡ್ತ್ ಅಂದರೆ 5.5 ಮೀಟರ್ ಅಷ್ಟು ಮಾತ್ರ ರೋಡ್ ವಿಡ್ತ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಈ 5.5 ಮೀಟರ್ ವಿಡ್ತ್ ಏನಿದೆ, ಇದು ಇಂಡಿಯನ್ ರೋಡ್ಸ್ ಕಾಂಗ್ರೆಸ್ ಕೂಡ ಮೌಂಟೇನ್ ರೋಡ್ಸ್ಗೆ ರೆಕಮೆಂಡ್ ಮಾಡುತ್ತೆ. ಆದರೆ ಇದನ್ನು ವೋಟಿಂಗಿಗೆ ಹಾಕಿದಾಗ ಮೆಜಾರಿಟಿ ಮೆಂಬರ್ಸ್ ವೈಡರ್ ರೋಡ್ಸ್ ಇರಬೇಕು, ಎಲ್ಲಿ ಇನ್ಹಾಸ್ಪಿಟಬಲ್ ಟೆರೇನ್ ಅಂದರೆ ರೋಡ್ಸ್ನ ಕಟ್ಟಕ್ಕೆ ತೊಂದರೆ ಇರುತ್ತೆ, ಗುಡ್ಡಗಾಡು ಪ್ರದೇಶ ಇರುತ್ತೆ, ಅಲ್ಲಿ ಬಿಟ್ಟು ಇನ್ನೆಲ್ಲದರ ಕಡೆ ರೋಡ್ಸ್ ವೈಡ್ ಆಗಿರಬೇಕು, ಈ 5.5 ಮೀಟರ್ಗಿಂತ ಜಾಸ್ತಿ ಅಂತ ಮೆಜಾರಿಟಿ ವೋಟ್ ಬಂದಿದೆ. ಹಾಗಾಗಿ ಈ ರೋಡ್ ವೈಡನಿಂಗಿಗೆ ಕುರಿತು ಮೆಂಬರ್ಸ್ ಮಧ್ಯ ವ್ಯತ್ಯಾಸಗಳು ಬರ್ತಾ ಇದೆ. ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಏನಿದೆ, ಇದು ಕೂಡ ಮಾರ್ಚ್ 2018 ಡಬಲ್ ಲೇನಿಂಗ್ ಆಗಬಾರ್ದು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅಂತ ರೆಕಮೆಂಡ್ ಮಾಡಿತ್ತು. ಆದರೆ ಇದನ್ನು ಈ ಕಮಿಟಿ ಮುಂದೆ ಇಟ್ಟಿಲ್ಲ ಅನ್ನೋದು ಕೂಡ ಕಮಿಟಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಫಾರ್ಮ್ ಮಾಡಿದ ಈ ಹೈ ಪವರ್ಡ್ ಕಮಿಟಿ ಡಿಸೆಂಬರ್ 30, 2019 ಒಳಗೆ ತನ್ನ ರಿಪೋರ್ಟನ್ನು ಕೊಡಬೇಕಾಗಿತ್ತು. ಇದನ್ನು ಜೂನ್ 30ಗೆ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಆದರೆ ಈ ಕಮಿಟಿಯಿಂದ ಏನು 2 ರಿಪೋರ್ಟ್ ಹೋಗಿದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ಗೆ, ಇದ್ರ ಬಗ್ಗೆ ಈ ಆರ್ಟಿಕಲ್ ಹೇಳ್ತಾ ಇದೆ. ಇಲ್ಲಿಯವರೆಗೆ ನಾವು ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಆರ್ಟಿಕಲ್ಸ್ನ ನೋಡಿದ್ವಿ. ಈಗ ನಾವು ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಕೆಳಗೆ ಮೊದಲನೇ ಆರ್ಟಿಕಲನ್ನು ನೋಡೋಣ. ಬಿಗ್ ರಿಫಾರ್ಮ್ ಆನ್ ದ ರಾಂಗ್ ಟ್ರ್ಯಾಕ್. ಇದು ನಾವು ಚರ್ಚೆ ಮಾಡ್ತಿರೋಂಥ ಮೊದಲನೇ ಎಡಿಟೋರಿಯಲ್. ಇದು ಇಂಡಿಯನ್ ರೈಲ್ವೇಸ್ ಏನಿದೆ ಅದರ ಖಾಸಗೀಕರಣದಿಂದ ಏನು ಪ್ರಭಾವ ಬೀರ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಇದು ಕೂಡ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಇನ್ಫ್ರಾಸ್ಟ್ರಕ್ಚರ್ ಸಬ್ ಟಾಪಿಕ್ ಕೆಳಗೆ ಬರುತ್ತೆ. ಇತ್ತೀಚೆಗೆ ಇಂಡಿಯನ್ ರೈಲ್ವೇಸ್ ತನ್ನ ಪ್ಯಾಸೆಂಜರ್ ಟ್ರೈನ್ಗಳಲ್ಲಿ 5% ಆಪರೇಷನ್ ಪ್ರೈವೇಟ್ ಎಂಟಿಟೀಸ್ಗೆ ಬಿಟ್ಕೊಡತ್ತೆ ಅಂತ ತೀರ್ಮಾನ ಮಾಡ್ತು. ಇದ್ರ ಕೆಳಗೆ 151 ಮಾಡರ್ನ್ ಟ್ರೈನ್ಗಳನ್ನ ಲಾಂಚ್ ಮಾಡಲಾಗುತ್ತೆ. ಇದರಿಂದ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ 30 ಕೋಟಿಯಷ್ಟು ರೈಲ್ವೆ ಒಳಗೆ ಆಗಲಿದೆ. ಈ ಖಾಸಗೀಕರಣದ ಆರಂಭ ಏನಾಗಿದೆ, ಇದರಿಂದ ರೈಲ್ವೇಸ್ ಮೇಲೆ ಏನು ಪ್ರಭಾವ ಬೀಳುತ್ತೆ ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಆರ್ಟಿಕಲ್ನ ನೀವು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ನೋಡ್ಬೋದು. 2019-20 ಒಟ್ಟು 840 crore ಪ್ಯಾಸೆಂಜರ್ಸ್ ರೈಲ್ವೇಸ್ನ ಉಪಯೋಗಿಸಿದ್ದಾರೆ. ಅದರಲ್ಲಿ 5 ಕೋಟಿಯಷ್ಟು ಜನರಿಗೆ ಉಪಯೋಗಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಅವ್ರದ್ದೇನು ವೇಟಿಂಗ್ ಲಿಸ್ಟ್ನ ಟಿಕೆಟ್ ಇತ್ತು ಅದು ರದ್ದಾಯಿತು, ಅವ್ರನ್ನ ಅಕಾಮಿಡೇಟ್ ಮಾಡೋಕ್ಕಾಗದೆ. ಬ್ಯುಸಿ ಸೀಸನ್ಗಳಲ್ಲಿ 13.3% ಅಷ್ಟು ಪ್ಯಾಸೆಂಜರ್ಸ್ಗೆ ರಿಸರ್ವೇಷನ್ನೇ ಸಿಗೋದಿಲ್ಲ. ಹಾಗಂತ 2019-20 ಡೇಟಾ ಪ್ರಕಾರ ನಮಗೆ ತಿಳಿದು ಬರ್ತಾ ಇದೆ. ಅವರನ್ನೆಲ್ಲ ಅಕಾಮಿಡೇಟ್ ಮಾಡೋದ್ರ ಜೊತೆಗೆ ಹೊಸ ತಂತ್ರಜ್ಞಾನ ಏನಿದೆ ಅದನ್ನು ಅಳವಡಿಸ್ಕೊಳೋದು, ಮೇಂಟೆನೆನ್ಸ್ಗೆ ಏನು ಖರ್ಚಾಗುತ್ತೆ ಅದನ್ನು ಕಮ್ಮಿ ಮಾಡೋದು, ಟ್ರಾನ್ಸಿಟ್ ಟೈಮ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಅಂಥ ಟ್ರಾವೆಲ್ ಟೈಮ್ ಏನಿದೆ ಅದನ್ನು ಕಮ್ಮಿ ಮಾಡೋದು, ಜಾಬ್ ಕ್ರಿಯೇಷನ್ನ ಜಾಸ್ತಿ ಮಾಡೋದು, ಪ್ಯಾಸೆಂಜರ್ ಸೇಫ್ಟಿ ಏನಿದೆ ಅದಕ್ಕೆ ಒತ್ತು ಕೊಡೋದು, ವರ್ಲ್ಡ್ ಕ್ಲಾಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಪ್ಯಾಸೆಂಜರ್ಸ್ಗೆ ಕೊಡೋದು. ನಾವೀಗೇನು ಡಿಫಿಸಿಟ್ ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ ಹಾಗೂ ಸಪ್ಲೈ ಇದೆ ಅದರಲ್ಲಿ ಏನು ವ್ಯತ್ಯಾಸನ ನೋಡಿದ್ವಿ, ಆ ವ್ಯತ್ಯಾಸನ ತುಂಬೋದು ಈ ರೈಲ್ವೆ ಪ್ರೈವೇಟೈಸೇಷನ್ನ ಉದ್ದೇಶ ಆಗಿದೆ. ಆದರೆ ಇದರಿಂದ ನಿಯಂತ್ರಣ ಯಾರ ಕೈಯಲ್ಲಿದೆ ಹಾಗೂ ಅದರ ರೆಸ್ಪಾನ್ಸಿಬಿಲಿಟಿ ಏನಿದೆ ಈ 2 ಪಬ್ಲಿಕ್ ಹಾಗೂ ಪ್ರೈವೇಟ್ ಸೆಕ್ಟರ್ಗಳ ಮಧ್ಯೆ ಡಿವೈಡ್ ಆಗುತ್ತೆ. ಇದರಿಂದ ಫೇರ್ ಏನಿದೆ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗೂ ಸಾಮಾನ್ಯ ಮನುಷ್ಯನಿಗೆ ಇದರಿಂದ ಸಮಸ್ಯೆಗಳಾಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ಡ್ಯುಯಲ್ ರೆಸ್ಪಾನ್ಸಿಬಿಲಿಟಿ ಕಾರಣ ಏನು ಅಂತ ತಿಳ್ಕೊಳ್ಳೋಣ.
ನಾವೇನು 151 ಟ್ರೈನ್ಸ್ ಆಪ್ರೇಟ್ ಮಾಡುತ್ತೆ ಪ್ರೈವೇಟ್ ಸೆಕ್ಟರ್ ಕೆಳಗೆ ಅಂತ ಹೇಳಿದ್ವಿ. ಅದರಲ್ಲಿ ವರ್ಕ್ ಮಾಡುವಂಥ ಸ್ಟಾಫ್ ಏನಿರುತ್ತೆ ಅದು ರೈಲ್ವೆ ಕ್ರೂ ಆಗಿರುತ್ತೆ. ಅವರು ಯೂಸ್ ಮಾಡುವಂಥ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಂದರೆ ಟ್ರ್ಯಾಕ್ ಆಗಿರ್ಬೋದು, ಸ್ಟೇಷನ್ಸ್ ಇರ್ಬೋದು, ಸಿಗ್ನಲಿಂಗ್, ಸೆಕ್ಯೂರಿಟಿ, ಡೈಲಿ ಮೇಂಟೆನೆನ್ಸ್, ಇದೆಲ್ಲದೂ ರೈಲ್ವೆ ಇನ್ಫ್ರಾಸ್ಟ್ರಕ್ಚರೇ ಪ್ರೈವೇಟ್ ಸೆಕ್ಟರ್ ಯೂಸ್ ಮಾಡ್ಕೊಳುತ್ತೆ. ಹಾಗಾಗಿ ಪ್ರೈವೇಟ್ ಸೆಕ್ಟರ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲಿಗೆ ನಿಲ್ಲತ್ತೆ ಅಂದರೆ ಪ್ರೊಕ್ಯೂರ್ಮೆಂಟ್ ಹಾಗೂ ಮೇಂಟೆನೆನ್ಸ್ ಆಫ್ ಕೋಚಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಟ್ರೈನ್ ಆಪ್ರೇಷನ್, ಸೇಫ್ಟಿ, ಪ್ರತಿನಿತ್ಯದ ಏನು ಸಮಸ್ಯೆಗಳಿರುತ್ತೆ ಅದು ರೈಲ್ವೇಸ್ ಹತ್ರನೇ ಉಳ್ಕೊಳುತ್ತೆ. ಹಾಗಾಗಿ ನಾಳೆ ಏನೋ ಒಂದು ದುರದೃಷ್ಟಕರ ಘಟನೆ ನಡೀತು ಅಂದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ? ಏನಾದ್ರು ರೈಲ್ವೆ ಹಾಗೂ ಪ್ರೈವೇಟ್ ಇನ್ವೆಸ್ಟರ್ ಮಧ್ಯೆ ಡಿಸ್ಅಗ್ರಿಮೆಂಟ್ ಆದರೆ ಅದನ್ನು ಸರಿ ಮಾಡೋಕ್ಕೋಸ್ಕರ ಒಂದು ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಮಾಡಬಹುದು. ಆದರೆ ಅದಷ್ಟೇ ಸಾಲದು. ದಿನನಿತ್ಯದ ಸಮಸ್ಯೆಗಳೇನಿರುತ್ತೆ ಅದನ್ನು ಪ್ರತಿ ಸತಿ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗಲಿಂದನೇ ದಿನನಿತ್ಯದ ಸಮಸ್ಯೆಗಳ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ಯಾರ್ದಾಗಿರುತ್ತೆ ಅನ್ನೋ ಇಶ್ಯೂ ಈಗಲೇ ರಿಸಾಲ್ವ್ ಆಗಬೇಕು. ಇನ್ನೊಂದು ಮುಖ್ಯ ಸಮಸ್ಯೆ ಅಂದರೆ ಪ್ರಯಾಣಿಕರ ಶುಲ್ಕಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ತೀರ್ಮಾನ ಮಾಡುವಂಥ ಪೂರ್ತಿ ಸ್ವಾತಂತ್ರ್ಯ ಈ ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡಲಾಗಿದೆ. ಒಂದು ನಿಯಮಿತ ಜಾಗದಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಕಾಂಪಿಟೇಟಿವ್ ಆಗಿರುವಂಥ ಏರ್ ಹಾಗೂ ಏರ್ ಕಂಡೀಷನ್ ಬಸ್ ಫೇರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೆಂಜರ್ ಫೇರ್ನ ಪ್ರೈವೇಟ್ ಪ್ಲೇಯರ್ಸ್ ಫಿಕ್ಸ್ ಮಾಡಬಹುದು ಅಂತ ಇದ್ರ ಕೆಳಗೆ ನೀಡಲಾಗಿದೆ. ಹಾಗೇನಾದ್ರು ಆದರೆ ಈಗ ಏನು ಎಲ್ಲರಿಗೂ ಆಕ್ಸೆಸಿಬಲ್ ಆಗಿದೆ ರೈಲ್ವೇಸ್, ಕಾಮನ್ ಮ್ಯಾನ್ ಕೂಡ ಯೂಸ್ ಮಾಡೋ ಅಂಥ ದರದಲ್ಲಿದೆ, ಆ ಅಡ್ವಾಂಟೇಜ್ನ ರೈಲ್ವೇಸ್ ಕಳ್ಕೊಬೇಕಾಗತ್ತೆ. ಪಬ್ಲಿಕ್ ವೆಲ್ಫೇರ್ ಟ್ರಾನ್ಸ್ಪೋರ್ಟ್ ಆರ್ಗನೈಸೇಷನ್ ಆಗಿರಬೇಕಾದ ರೈಲ್ವೇಸ್ನ ಮೂಲ ಉದ್ದೇಶನೇ ಇದರಿಂದ ಕಳ್ಕೊಬೇಕಾಗುತ್ತೆ. ಇದೆಲ್ಲದರ ಜೊತೆ ರೈಲ್ವೆ ರೆಕ್ರೂಟ್ಮೆಂಟಲ್ಲಿ ಏನು ಜಾಬ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ನ ಕೊಡ್ತಾರೆ ಅದು ಈ ಖಾಸಗೀಕರಣದಿಂದ ನಾವು ಕಳ್ಕೊಬೇಕಾಗತ್ತೆ. ರೈಲ್ವೇಸ್ ಆಪರೇಷನ್ ಈಗ ಮ್ಯಾಕ್ಸಿಮಮ್ ಸ್ಪೀಡ್ 110 ಕಿಲೋಮೀಟರ್ ಆಗಿದೆ. ಕೆಲವು ಕಡೆ ಮಾತ್ರ ಅದನ್ನು 120 to 130 ಕಿಲೋಮೀಟರ್ ಪರ್ ಅವರ್ ತನಕ ತಗೋಬಹುದಾಗಿದೆ. ಇದನ್ನು ಈಗ 160 ಕಿಲೋಮೀಟರ್ ಪರ್ ಅವರ್ ತನಕ ರೇಸ್ ಮಾಡಬೇಕು ಅಂತ ಪ್ರಪೋಸಲ್ ಆಗಿದೆ. ಇದರ ಉದ್ದೇಶ ಟ್ರಾನ್ಸಿಟ್ ಟೈಮ್ನ ಅಥವಾ ಟ್ರಾವೆಲ್ ಟೈಮ್ ಏನಿದೆ ಅದನ್ನು ಕಮ್ಮಿ ಮಾಡೋದಾಗಿರ್ಬೋದು. ಆದರೆ ಅದರ ಜೊತೆಗೆ ಹಲವಾರು ಬೇರೆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಂದರೆ ಟ್ರ್ಯಾಕ್ ಸ್ಟ್ರೆಂಥನಿಂಗ್, ಎಲಿಮಿನೇಷನ್ ಆಫ್ ಕರ್ವ್ಸ್, ಲೆವೆಲ್ ಕ್ರಾಸಿಂಗ್ ಗೇಟ್ಸ್, ಸ್ಟ್ರೆಂಥನಿಂಗ್ ಆಫ್ ಬ್ರಿಡ್ಜಸ್, ಇದೆಲ್ಲದನ್ನು ಅದ್ರ ಜೊತೆ ಮಾಡಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕಂದ್ರೆ ರೈಲ್ವೇಸ್ ಇನ್ನೇನನ್ನು ಮಾಡಬಹುದು? ನಾವು ಈ ಆರ್ಟಿಕಲ್ನ ಬಿಗಿನಿಂಗಲ್ಲಿ ಡುವೆಲ್ ರೋಲ್ ಇದೆ, ಹೊಣೆಗಾರಿಕೆ ಯಾರಿಗೆ ಹೋಗಬೇಕು, ರೈಲ್ವೇಸ್ಗ ಪ್ರೈವೇಟ್ ಇನ್ವೆಸ್ಟರ್ಗ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಥರ ರೈಲ್ವೇಸ್ ಹಾಗೂ ಪ್ರೈವೇಟ್ ಇನ್ವೆಸ್ಟರ್ ಮಧ್ಯೆ ಯಾರ್ದು ಏನು ಕೆಲಸ ಅನ್ನೋದ್ರ ಬಗ್ಗೆ ಘರ್ಷಣೆನೇ ಇರಬಾರ್ದು. ಯಾವ ರೀತಿ ಅಂತ ಅಂದರೆ ಅದಕ್ಕೆ ಉದಾಹರಣೆಯಾಗಿ ಇಲ್ಲಿ ಹೈದರಾಬಾದ್ನಲ್ಲಿರುವಂಥ ಮೆಟ್ರೋ ರೈಲ್ವೆ ಸರ್ವಿಸಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಪ್ರಾಜೆಕ್ಟ್. ಇದ್ರ ಕೆಳಗೆ ಡೈಲಿ ಮೇಂಟೆನೆನ್ಸ್, ಆಪರೇಷನ್, ಪ್ಯಾಸೆಂಜರ್ ಅಮ್ಯುನಿಟೀಸ್, ಸ್ಟಾಫ್, ಇದೆಲ್ಲದೂ ಕೂಡ ಯಾರು ಪ್ರೈವೇಟ್ ಪ್ಲೇಯರ್, ಇಲ್ಲಿ ಕನ್ಸೆಷನೇರ್ ಅಂದರೆ ರೈಲ್ವೇಸ್ ಯಾವ ಪ್ರೈವೇಟ್ ಪ್ಲೇಯರ್ಗೆ ಕೊಡ್ತಾ ಇದೆ ಅವ್ರನ್ನ ಇಲ್ಲಿ ಕನ್ಸೆಷನೇರ್ ಅಂತ ಕರಿತಾ ಇದ್ದಾರೆ. ಸೊ ಈ ಉದಾಹರಣೆಯ ಕೆಳಗೆ ಇದೆಲ್ಲದನ್ನ ಪ್ರೈವೇಟ್ ಪ್ಲೇಯರ್ಗೆ ನೀಡ್ತಾ ಇದ್ದಾರೆ. ಆ ರೀತಿಯ ಪ್ರೈವೇಟೈಸೇಷನ್ ರೈಲ್ವೇಸಲ್ಲೂ ಆಗಬೇಕು. ಸರ್ಕಾರ ಲ್ಯಾಂಡ್, ಪವರ್, ಪರ್ಮಿಷನ್, ಲಾ ಆ್ಯಂಡ್ ಆರ್ಡರ್ ಇದಕ್ಕೆ ಸಂಬಂಧಿತ ಕೆಲಸವನ್ನು ಮಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಆಥರ್. ಇನ್ನೊಂದು ಸೊಲ್ಯೂಷನ್ ಏನಂದರೆ ಹೊಸ ಪ್ರೈವೇಟ್ ಪ್ಲೇಯರ್ಗೆ ಕೊಡೋ ಬದಲು ಈಗ ಏನು ಕೇಟ್ರಿಂಗ್ ಹಾಗೂ ಟೂರಿಸಂ ಕಾರ್ಪೊರೇಷನ್ ಇದೆ, ನಾವು IRCTC ಅಂತ ಏನು ಕರಿತೀವಿ, ಇದು ಆಗಲೇ ಒಂದು ಗೌರ್ಮೆಂಟ್ ಅಂಡರ್ಟೇಕಿಂಗ್. ಇದು ತೇಜಸ್ ಎಕ್ಸ್ಪ್ರೆಸ್ ಟ್ರೈನ್ಸ್ನ ಆಗಲೇ ಮ್ಯಾನೇಜ್ ಮಾಡ್ತಾ ಇದೆ. ಹಾಗೆ ರೈಲ್ವೇಸ್ನ ಇನ್ನೊಂದು ಭಾಗ ಆಗಿರುವಂಥ ಈ ಥರ ಕಾರ್ಪೊರೇಷನ್ಗೆ ಕೊಟ್ಟರೆ ಯೂನಿಟಿ ಆಫ್ ಕಮಾಂಡ್ ಇರುತ್ತೆ. ಅಂದರೆ ಯಾವುದೇ ಥರದ ಘರ್ಷಣೆ ಇರಲ್ಲ. ಮೇಂಟೆನೆನ್ಸ್, ಆಪ್ರೇಷನ್, ಪ್ಯಾಸೆಂಜರ್ ಸರ್ವಿಸಸ್ ಇದೆಲ್ಲ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಈ IRCTCಯ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿದೆ ಇದ್ರ ಕೆಳಗೆ ಕೂಡ ತಾನು ಪಾರ್ಟಿಸಿಪೇಟ್ ಮಾಡಬಹುದು ಈ ರೈಲ್ವೆ ಸೆಕ್ಟರ್ನ ಟೆಂಡರಿಂಗಲ್ಲಿ ಅನ್ನೋದನ್ನು ಕೊಡಲಾಗಿದೆ. ಏನು ದುಡ್ಡಿರುವಂಥ ಜನನ ಉಪಯೋಗಿಸ್ತಾರೆ ಅಂಥ ಬುಲೆಟ್ ಟ್ರೈನಿಗೆ ಲಕ್ಷಾಂತರಗಟ್ಟಲೆ ಇನ್ವೆಸ್ಟ್ ಮಾಡಬಹುದು ಕೇಂದ್ರ ಸರ್ಕಾರ ಅಂದಮೇಲೆ IRCTCಯಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಈ ಆಥರ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಆರ್ಟಿಕಲಲ್ಲಿ. ಈ ರೈಲ್ವೇಸ್ನ ಖಾಸಗೀಕರಣದಿಂದ ಕಾಮನ್ ಮ್ಯಾನ್ ಏನಿದ್ದಾನೆ ಅವನಿಗೆ ತನ್ನ ಟ್ರಾವೆಲ್ ಫೆಸಿಲಿಟೀಸಲ್ಲಿ ಏನೂ ಕಮ್ಮಿ ಆಗಬಾರ್ದು. ರೈಲ್ವೇಸ್ ಒಂದು ಪಬ್ಲಿಕ್ ವೆಲ್ಫೇರ್ ಆರ್ಗನೈಸೇಷನ್, ಜನರಿಗೋಸ್ಕರ ಇರುವಂಥ ಒಂದು ಸಂಸ್ಥೆ. ಇದನ್ನು ಕೇವಲ ಪ್ರಾಫಿಟ್ ಜನರಿಂಗ್ ಕೇಪಬಿಲಿಟಿ ಅಥವಾ ಮಾರ್ಕೆಟ್ ಬೇಸ್ಡ್ ರಿಟರ್ನ್ಸ್ ಮೇಲೆ ಡಿಸೈಡ್ ಮಾಡೋಕ್ಕಾಗಲ್ಲ. ಇದೇ ತಾನೇ ಪಬ್ಲಿಕ್ ಹಾಗೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಧ್ಯೆ ಇರುವಂಥ ವ್ಯತ್ಯಾಸ. ಪಬ್ಲಿಕ್ ಇನ್ವೆಸ್ಟ್ಮೆಂಟಲ್ಲಿ ಜನರ ವೆಲ್ಫೇರ್ನ ನೋಡಲಾಗುತ್ತೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟಲ್ಲಿ ಲಾಭನ ನೋಡಲಾಗುತ್ತೆ. ಈ ದೃಷ್ಟಿಯಲ್ಲಿ ರೈಲ್ವೇಸ್ನ ಪ್ರೈವೇಟೈಸ್ ಮಾಡಬೇಕಾದ್ರೆ ಕಾಮನ್ ಮ್ಯಾನ್ಗೆ ಯಾವುದು ಕಮ್ಮಿ ದರದಲ್ಲಿ ಸಿಗ್ತಾ ಇದೆ, ಇಷ್ಟು ಕೋಟಿ ಜನ ಓಡಾಡೋ ಅಂಥ ಈ ಟ್ರೈನ್ನ
ಖಾಸಗೀಕರಣ ಮಾಡಿ ಸಾಮಾನ್ಯ ಮನುಷ್ಯನಿಂದ ಅದನ್ನು ವಂಚನೆ ಮಾಡಬಾರ್ದು ಅಂತ ಈ ಆರ್ಟಿಕಲಲ್ಲಿ ಸಮ್ಮರೈಸ್ ಮಾಡ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್, ಮೋರ್ ದೆನ್ ಎ ಕ್ರೈಸಿಸ್ ಎ ಚಾನ್ಸ್ ಟು ರೀಬಿಲ್ಡ್ ಹೆಲ್ತ್ ಕೇರ್. ಇದು ಕೋವಿಡ್-19 ಪ್ಯಾಂಡಮಿಕ್ಗೆ ಸಂಬಂಧಪಟ್ಟದ್ದು. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಹಾಗೂ ಅದರ ಕೆಳಗಿರೋ ಸಬ್ ಟಾಪಿಕ್ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಕೆಳಗೆ ಬರುವಂಥದ್ದು. ಈ ಕೋವಿಡ್-19 ಸಾಂಕ್ರಾಮಿಕದಿಂದ ಏನು ಪರಿಣಾಮಗಳಾಗ್ತಾ ಇದೆ, ಅದರಿಂದ ಹೊರಗೆ ಬರೋಕ್ಕೋಸ್ಕರ ನಾವೇನು ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇದ್ದೀವಿ, ಅದರಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಹೇಗೆ ಮತ್ತೆ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ನೀಡಲಾಗಿದೆ. ಮೊದಲ ಬಾರಿ ಏನು ಜನತಾ ಕರ್ಫ್ಯೂನ ಕೊಡಲಾಗಿತ್ತು ಮಾರ್ಚ್ 22ಕ್ಕೆ, ಅದರ ನಂತರ ಏನು ಪರಿಸ್ಥಿತಿ ಇತ್ತು ಅಂತ ನೋಡೋಣ. ಒಟ್ಟಾರೆ 733 ಡಿಸ್ಟ್ರಿಕ್ಟ್ಗಳಿಗೆ 49 ಡಿಸ್ಟ್ರಿಕ್ಟ್ಸಲ್ಲಿ 8 lakh ಕೇಸಸ್, ಅಂದರೆ ಟೋಟಲ್ ಆಗಿ 80% ಕೇಸಸ್ ಈ 49 ಡಿಸ್ಟ್ರಿಕ್ಟ್ಗಳಿತ್ತು. ಈ 90% ಕೇಸಸ್ 8 ಸ್ಟೇಟ್ಸ್ಗಳಲ್ಲೇ ಆಗಿದ್ವು. ಅದಾದ ನಂತರ ಕ್ರಮೇಣವಾಗಿ ಮಿಲಿಯನ್ ಮಾರ್ಕಿಗೆ ಭಾರತ ಮುಂದೆ ಹೋಗ್ತಾನೆ ಇದೆ. ಈಗ ಜಗತ್ತಿನಲ್ಲೇ 3ನೇ ರ್ಯಾಂಕಲ್ಲಿ ನಿಂತಿದೆ ನಂಬರ್ ಆಫ್ ಕೇಸಸ್ನಲ್ಲಿ. ಈ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದ್ರೂ ಟೋಟಲ್ 700 ಡಿಸ್ಟ್ರಿಕ್ಟ್ಸಲ್ಲಿ ಪ್ರತಿ ಡಿಸ್ಟ್ರಿಕ್ಟಲ್ಲಿ 250 ಕೇಸಸ್ ಪರ್ ಡಿಸ್ಟ್ರಿಕ್ಟ್ ಅಂತ ಆವ್ರೇಜ್ ತೊಗೋಬೋದು. ಆದರೆ ಈ ಡಿಸ್ಟ್ರಿಕ್ಟ್ಗಳಲ್ಲಿ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಯಾವುದು ಕೇಸಸ್ ಆಲ್ಮೋಸ್ಟ್ ಇಲ್ಲ, ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬ ಜಾಸ್ತಿ ಇದೆ. ಈ ಡಿಸ್ಟ್ರಿಕ್ಟ್ಗಳ ಮಧ್ಯೆ ಏನು ವ್ಯತ್ಯಾಸ ಇದೆ ಅದನ್ನು ನಾವು ಅವಕಾಶ ಅಂತ ತಿಳ್ಕೊಬೇಕು. ಈ ಕೋವಿಡ್-19 ಸಾಂಕ್ರಾಮಿಕನ ನಾವು ಹೇಗೆ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಮೊದಲು ಅದರಲ್ಲಿ ಬದಲಾವಣೆ ಆಗಬೇಕು. ನ್ಯಾಷನಲ್ ಲೆವೆಲ್ ಅಪ್ಡೇಟ್ ದಿನ ಆಗೋದ್ರ ಬದಲು ಜಿಲ್ಲಾ ಮಟ್ಟದಲ್ಲಿ ಅಪ್ಡೇಟ್ ಆಗಬೇಕು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಡೇಟಾ ಗೊತ್ತಿರಬೇಕು, ಆದರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಟ್ರ್ಯಾಕ್ ಮಾಡೋದ್ರಿಂದ ಅಕ್ಯುರೆಸಿ ಜಾಸ್ತಿ ಆಗಿರುತ್ತೆ. ನಾವೇನು ಮುಂಚೆ ಜಿಲ್ಲೆಗಳನ್ನ ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್ ಆ ಥರ ಸಪ್ರೇಟ್ ಮಾಡ್ತಾ ಇದ್ವಿ, ಅದು ಕರೆಕ್ಟ್ ರೀತಿಯಾಗಿತ್ತು. ಎಲ್ಲಿ ಕೇಸಸ್ ಕಮ್ಮಿ ಇರುತ್ತೆ ಅಲ್ಲಿ ಮತ್ತೆ ಆಗದೆ ಇರೋಂಗೆ ನೋಡ್ಕೋಬಹುದಿತ್ತು. ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಂಬರ್ ಆಫ್ ಕೇಸಸ್ ಕಮ್ಮಿ ಮಾಡಬಹುದು. ಮೊದಲನೇದು ಡಿಸ್ಟ್ರಿಕ್ಟ್ ವೈಸ್ ಟ್ರ್ಯಾಕಿಂಗ್ ಮಾಡೋದು ಹಾಗೂ ಫೋಕಸ್ ಮಾಡೋದು. ಎರಡನೇದು ಟೆಸ್ಟಿಂಗ್ ಜಾಸ್ತಿ ಮಾಡೋದು. ಇಲ್ಲಿ ಕೇವಲ ಲಾಕ್ಡೌನ್ ಮಾಡೋದ್ರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದಷ್ಟೇ ಅಲ್ಲ, ಯಾವಾಗ ಟೆಸ್ಟಿಂಗ್ನ ನಾವು ಜಾಸ್ತಿ ಅವೈಲಬಲ್ ಮಾಡ್ತೀವಿ ಅದರಲ್ಲಿ ಕ್ವಾಲಿಟಿ ಹೆಚ್ಚಾಗುತ್ತೆ. ಅದರಿಂದ ನಮಗೆ ನಂಬರ್ ಆಫ್ ಕೇಸಸ್ ಎಷ್ಟಿದೆ ಅಂತ ಪೂರ್ತಿ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಅದರಿಂದ ಸ್ಪ್ರೆಡ್ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಯಾವಾಗ ಇಂಡಿವಿಜುವಲ್ ತಾನೇ ಟೆಸ್ಟ್ ಮಾಡ್ಕೋಬೋದು, ಆ ರೀತಿಯಾದ ಒಂದು ಟೆಸ್ಟ್ ಕಿಟ್ ಬರೋ ತನಕ ಏನು ಕಾಲೇಜಸ್ ಹಾಗೂ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಇವುಗಳನ್ನ ಯೂಸ್ ಮಾಡಿಕೊಂಡು ಟೆಸ್ಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೋದು ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಪರ್ಸನಲೈಸ್ಡ್ ಎಕ್ವಿಪ್ಮೆಂಟ್ನ ಹುಡುಕ್ತಾ ಇದ್ದಾರೆ ಈ ಕೋವಿಡ್-19 ಸಾಂಕ್ರಾಮಿಕದಿಂದ. ಆ ರೀತಿಯ ಎಕ್ವಿಪ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಆವಿಷ್ಕಾರ ನಡೆಸೋಕ್ಕೋಸ್ಕರ ನಮ್ಮ ಬಯೋಟೆಕ್ನಾಲಜಿ ಹಾಗೂ ಅದಕ್ಕೆ ಸಂಬಂಧಿತ ಡಿಪಾರ್ಟ್ಮೆಂಟ್ಗಳಿಗೆ ಸರಿಯಾದ ಸಪೋರ್ಟನ್ನು ನೀಡಬೇಕು. ಉದಾಹರಣೆಗೆ ಏನಾದ್ರು ಕೋವಿಡ್-19 ಪಾಸಿಟಿವ್ ಕೇಸ್ ಬಂತು ಅಂದರೆ ಅದರ ಜೊತೆಗೆ ಪಲ್ಸ್ ಆಕ್ಸಿಮೀಟರ್ ಹಾಗೂ ಏನಾದ್ರು ಸಮಸ್ಯೆ ಆದರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು, ಅವರ ಸ್ಟೇಟಸ್ನ ಹೇಗೆ ರಿಪೋರ್ಟ್ ಮಾಡಬೇಕು, ಇದೆಲ್ಲ ಸಾಧ್ಯ ಆಗೋವಂಥ ಒಂದು ಕಿಟ್ನ ತಯಾರಿ ಮಾಡ್ಬೋದು. ಹಾಗೆ ಆದಲ್ಲಿ ಈಗ ಏನು ಬೆಡ್ಗಳ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆನೇ ಇರೋದಿಲ್ಲ. ಆರೋಗ್ಯ ವ್ಯವಸ್ಥೆ ಕೇವಲ ಪೇಷಂಟ್ ಕೇಂದ್ರಿತ ಆಗಿರಬಾರ್ದು, ಆದರೆ ಅವರನ್ನು ನೋಡ್ಕೊತಾ ಇರೋವಂಥ ಡಾಕ್ಟರ್ಸ್, ನರ್ಸಸ್, ಲ್ಯಾಬ್ರೇಟರಿ ಕೆಲಸ ಮಾಡುವಂಥವರು, ಹಾಸ್ಪಿಟಲಲ್ಲಿ ಫ್ಲೋರ್ ವರ್ಕರ್ಸ್ ಆಗಿರೋರು, ಇವರ ರಕ್ಷಣೆ ಕೂಡ ಆರೋಗ್ಯ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಹಾಗಾಗಿ ಅವರಿಗೆ ಬೇಕಾದಂಥ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಗೂ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ನೀಡುವಂಥದ್ದು ಇದು ಸರ್ಕಾರ ಕನಿಷ್ಠವಾಗಿ ಮಾಡಬೇಕಾದಂಥ ಒಂದು ಕೆಲಸ. ಈ ಸಾಂಕ್ರಾಮಿಕದಿಂದ ಹೊರಬರುವುದಕ್ಕಾಗಿ ಏನು ಹೊಸ ಆವಿಷ್ಕಾರಗಳಾಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಆರೋಗ್ಯ ವ್ಯವಸ್ಥೆಯಲ್ಲಿ ಮುಂದೆ ಹೋಗಬೇಕು. ಇದನ್ನು ನಾವು ಸುವರ್ಣ ಅವಕಾಶ ಅಂತ ತಿಳ್ಕೊಂಡು ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಮತ್ತೆ ನಿರ್ಮಿಸ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ನಾವು ಏನು ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡ್ತೀವಿ ನಮ್ಮ ಬಜೆಟಲ್ಲಿ, ಆ ಹೂಡಿಕೆ ಮೊದಲು ಜಾಸ್ತಿ ಆಗಬೇಕು. ಹಾಗಾಗಿ ಈ ಸಾಂಕ್ರಾಮಿಕದಿಂದ ಏನು ಲೂಪ್ ಹೋಲ್ಸ್ ಕಂಡು ಬರ್ತಿದೆ ಅದನ್ನೆಲ್ಲ ಮುಚ್ಚಿ ನಾವು ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಇನ್ನೂ ಬಲಪಡಿಸ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಕೊನೆಯ ಆರ್ಟಿಕಲ್ ರೂಲ್ ಆಫ್ ಮಾಮ್. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್. ಇದರ ಕೆಳಗೆ ಇಶ್ಯೂಸ್ ರಿಲೇಟೆಡ್ ಟು ವಲ್ನರಬಲ್ ಸೆಕ್ಷನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಈ ಟಾಪಿಕ್ ಕೆಳಗೆ ಬರುವಂಥದ್ದು. ಇತ್ತೀಚೆಗೆ ಅಂದರೆ ಜೂನ್ 1ರಂದು 43 ವರ್ಷದ ಒಬ್ಬ ಬಾಂಗ್ಲಾದೇಶಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಬಾರ್ಡರಿಂದ 3 ಕಿಲೋಮೀಟರ್ ದೂರ ಒಂದು ಪುತ್ನಿ ಟೀ ಎಸ್ಟೇಟ್ ಅಂತ ಇದೆ, ಅಲ್ಲಿ ಮಾಬ್ ಲಿಂಚಿಂಗಿಂದ ಬಲಿಯಾಗಿದ್ದಾನೆ. ಇದಕ್ಕೆ ಸಂಬಂಧಿತ ಮಾಬ್ ಲಿಂಚಿಂಗ್ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್
ಪೇಜ್ ನಂಬರ್ 6 ಬ್ಯಾಂಗ್ಳೂರ್ ಅಡಿಷನಲ್ಲಿ ನೀಡಲಾಗಿದೆ. ನಾವು ಲಿಂಚಿಂಗ್ ಅನ್ನೋ ಪದದ ಅರ್ಥನ ಫಸ್ಟ್ ತಿಳ್ಕೊಳ್ಳೋಣ. ಒಂದು ಅಪರಾಧಿಗೆ ಕಾನೂನಿನಿಂದ ಹೊರಗೆ ಏನಾದ್ರು ಗಲ್ಲಿಗೇರಿಸಿದ್ರೆ, ಶಿಕ್ಷೆಯನ್ನು ನೀಡಿದ್ರೆ ಅದಕ್ಕೆ ಲಿಂಚಿಂಗ್ ಅಂತ ಕರೀತಾರೆ. ಈ ಥರದ ಲಿಂಚಿಂಗ್ ಒಂದು ಜನಸಮೂಹ ಸೇರಿ ಮಾಡಿದ್ರೆ ಅದನ್ನ ಮಾಬ್ ಲಿಂಚಿಂಗ್ ಅಂತ ಕರೀತಾರೆ. ಇಲ್ಲಿವರೆಗೆ ನಾವು ಗೋ ರಕ್ಷಣೆ, ಧಾರ್ಮಿಕ ವಿಷಯಗಳು ಹಾಗೂ ಬಾರ್ಡರಲ್ಲಿ ಇದರಿಂದ ಮಾಬ್ ಲಿಂಚಿಂಗ್ ಆಗೋದನ್ನ ನೋಡಿದ್ವಿ. ಆದರೆ ಇಲ್ಲಿ ಮೊದಲ ಬಾರಿಗೆ ಈ ಬಾಂಗ್ಲಾದೇಶಿಯವನು ಕ್ಯಾಟಲ್ ಥೀಫ್ ಅನ್ನೋ ಕಾರಣದಿಂದ ಮಾಬ್ ಲಿಂಚಿಂಗ್ ನಡೆದಿದೆ. 2017 ರಿಲೀಸ್ ಆದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಹೈಯೆಸ್ಟ್ ಕ್ರೈಮ್ ರೇಟ್ ಅಸ್ಸಾಮಲ್ಲಿದೆ. 1,00,000 ಪಾಪ್ಯುಲೇಷನ್ಗೆ 143 ಕ್ರೈಮ್ಗಳು ರಿಪೋರ್ಟ್ ಆಗಿದೆ ಅಸ್ಸಾಮಲ್ಲಿ. ಆದರೆ ಮಾಬ್ ಲಿಂಚಿಂಗ್ಗೆ ಸಂಬಂಧಿತ ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಡೇಟಾನ ತಗೊಂಡಿತ್ತು ಅದನ್ನು ಇನ್ನು ಪಬ್ಲಿಕ್ ಡೊಮೇನಲ್ಲಿ ಬಿಟ್ಟಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಮಾಬ್ ಲಿಂಚಿಂಗ್ ಏನು ನಡೆಯುತ್ತೆ ಅದು ಫಾಲ್ಸ್ ಅಕ್ಯೂಸೇಷನ್ಸಿಂದ ನಡೆಯುತ್ತೆ. ಅಂದರೆ ಗೋ ಹತ್ಯೆ ಆಗಿದೆ, ಇಲ್ಲ ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ, ಈ ಥರದ ಸುಳ್ಳು ಆರೋಪಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸಲಾಗುತ್ತೆ. ಜನರು ಈ ಸುಳ್ಳು ಆರೋಪಗಳಿಂದ ಪ್ರಭಾವಿತರಾಗಿ ಮಾಬ್ ಲಿಂಚಿಂಗ್ನಲ್ಲಿ ತೊಡಗ್ತಾರೆ. ಹಲವು ಬಾರಿ ಯಾರು ಬಲಿ ಆಗ್ತಾರೆ ಅವರು ಯಾವುದೋ ಒಂದು ದುರ್ಬಲ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ. ಹೀಗೆ ಮಾಬ್ ಲಿಂಚಿಂಗ್ ಜಾಸ್ತಿ ಆದರೆ ಇದು ನಮ್ಮ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಏನು ಹೇಳುತ್ತೆ? ಜನರು ಕಾನೂನನ್ನು ಅವ್ರ ಕೈಲೇ ತಗೋತಾರೆ ಅಂದರೆ ಅವರು ಕಾನೂನು ವ್ಯವಸ್ಥೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲದೆ ಇರೋದನ್ನ ತೋರಿಸುತ್ತೆ. ಒಂದು ಕ್ರೈಮ್ ನಡೆದಿದೆ ಅಂತ ಜನರಿಗೆ ಗೊತ್ತಿದ್ರೆ ಅದರ ಯಾರು ಮಾಡಿರ್ತಾರೆ ಅವನಿಗೆ ಆ ಶಿಕ್ಷೆ ಆಗತ್ತೆ ಅನ್ನೋ ನಂಬಿಕೆನೇ ಜನರಲ್ಲಿಲ್ಲ. ಹೀಗೆ ಮಾಬ್ ಲಿಂಚಿಂಗ್ ಆಗಕ್ಕೆ ಸಾಧ್ಯ ಆಗತ್ತೆ ಅಂದರೆ ಸುಳ್ಳು ಆರೋಪಗಳ ಮೇಲೆ ಜನರು ಸಿಟ್ಟಿಗೆದ್ದು ಯಾರನ್ನಾರು ಬಲಿ ತಗೋಬಹುದು ಅಂದರೆ ಅದು ನಮ್ಮ ಲಾ ಎನ್ಫೋರ್ಸ್ಮೆಂಟ್ನ ನೇರ ಫೇಲ್ಯೂರ್ ಅಂತ ನಾವು ಹೇಳ್ಬೋದು. ಇಂತಹ ಸಂದರ್ಭಗಳಲ್ಲಿ ಪೊಲೀಸ್ ಏನಾರು ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಎಕ್ಸ್ಟ್ರಾ ಜುಡಿಷಿಯಲ್ ಪನಿಷ್ಮೆಂಟ್ ಮಾಡ್ಬೋದು ಅಂತ ಅರ್ಥನ. ಇಲ್ಲಿ ಎಕ್ಸ್ಟ್ರಾ ಜುಡಿಷಿಯಲ್ ಪನಿಷ್ಮೆಂಟ್ ಅಂದರೆ ಕಾನೂನಿಂದ ಹೊರಗೆ ಶಿಕ್ಷೆ ನೀಡುವಂಥದ್ದು. ಹಲವು ಬಾರಿ ಈ ಕೇಸಸ್ ಇನ್ನೂ ಯಾಕೆ ಆಗ್ತಾ ಇದೆ, ಇದಕ್ಕೆ ಲೀಗಲ್ ಆ್ಯಕ್ಷನ್ ಯಾಕೆ ತೊಗೊಳಕ್ಕಾಗ್ತಾ ಇಲ್ಲ ಅಂದರೆ ಇದಕ್ಕೆ ರಾಜಕೀಯವಾಗಿ ಬ್ಯಾಕಿಂಗ್ ಇರೋ ಅಂಥದ್ದು. ಈಗ ನಡೆದಂಥ ಲಿಂಚಿಂಗ್ ಪ್ರಕರಣ ಏನಿದೆ ಆ ಥರದ ಘಟನೆಗಳು ಏನಾದ್ರು ಜಾಸ್ತಿ ಆಗ್ತಾ ಇದ್ದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅದು ಮಾನಹಾನಿ ಆಗುವಂಥದ್ದು. ಹಾಗಾಗಿ ಈ ಥರ ಸಂದರ್ಭಗಳಲ್ಲಿ ಏನು ಪರೋಕ್ಷವಾಗಿ ಸಮಾಜದ ಒಪ್ಪಿಗೆ ಇರುತ್ತೆ ಅದನ್ನು ಪೊಲಿಟಿಕಲ್ ಲೀಡರ್ಶಿಪ್ ಕ್ವೆಶ್ಚನ್ ಮಾಡಬೇಕು. ಈ ಘಟನೆಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಸರಿಯಾದ ಆ್ಯಕ್ಷನ್ನ ತಗೋಬೇಕು, ಶಿಕ್ಷೆಯನ್ನು ನೀಡಬೇಕು. ಈ ಥರದ ಘಟನೆಗಳು ಹೆಚ್ಚಾಗ್ತಿರೋ ಅಂಥ ಪರಿಸ್ಥಿತಿಯಲ್ಲಿ ಇದು ಅತಿ ಅವಶ್ಯಕ ಅಂತ ಆಥರ್ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ನಾವು ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಹಾಗೂ ಅದ್ರ ಕೆಳಗೆ ಹೊಸ ಕಾಮರ್ಸ್ ರೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ, 4 ಧಾಮ್ ಪ್ಯಾನೆಲ್ ಬಗ್ಗೆ ತಿಳ್ಕೊಂಡ್ವಿ, ಭಾರತ ಮತ್ತು US ಮಧ್ಯೆ ನಡೆದಂಥ ಪ್ಯಾಸೆಕ್ಸ್ ಎಕ್ಸಸೈಸ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನ 5ಕ್ಕೆ ಲಿಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನಂತರ ಎಡಿಟೋರಿಯಲ್ ಅನಾಲಿಸಿಸಲ್ಲಿ ನಾವು COVID-19 ಪ್ಯಾಂಡಮಿಕ್ನಿಂದ ಆರೋಗ್ಯ ವ್ಯವಸ್ಥೆ ಬಗ್ಗೆ ಏನು ತಿಳ್ಕೊಂಡ್ವಿ ಹಾಗೂ ರೈಲ್ವೆ ಖಾಸಗೀಕರಣ, ಮಾಬ್ ಲಿಂಚಿಂಗ್ ಇದೆಲ್ಲದ್ರ ಬಗ್ಗೆ ನಾವು ಡೆಪ್ತಲ್ಲಿ ಚರ್ಚೆ ಮಾಡಿದ್ದೀವಿ. ಈ ಎಲ್ಲ ಆರ್ಟಿಕಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.